ಮಿರಾಕಲ್ ಟಚ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ಮಿರಾಕಲ್ ಟಚ್ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಮಿರಾಕಲ್ ಟಚ್ ವೀಕ್ಷಕರೇ, ಇಷ್ಟು ದಿನ ಯಾವೆಲ್ಲ ರೀತಿಯಾದಂತಹ ಬಂಜತನ ಎದುರಾಗುತ್ತೆ, ಯಾವ ರೀತಿಯಾದಂತಹ ಬಂಜತನಕ್ಕೆ ಅಥವಾ ಗಂಡಸರಲ್ಲಿ ಹೆಂಗಸರಲ್ಲಿ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಲೈಟ್ ಆಗಿ ತಿಳ್ಕೊಂಡಿದ್ವಿ. ಆದರೆ ಇವತ್ತು ಟ್ರೀಟ್ಮೆಂಟ್ ನಂಬರ್ 1 ಅಂದರೆ IUI ಟ್ರೀಟ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ, ಪ್ರತಿಯೊಂದು ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇವತ್ತು ಅದ್ರ ಬಗ್ಗೆ ನಮಗೆ IUI ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಮಿರಾಕಲ್ IVF ಹಾಸ್ಪಿಟಲ್ನ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ವೀಕ್ಷಕರಿಗೂ ಕೂಡ ಯಾರೆಲ್ಲ ಮಿರಾಕಲ್ ಟಚ್ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಿಮಗೂ ಕೂಡ ರಿಪಬ್ಲಿಕ್ ಡೇ ಶುಭಾಶಯಗಳು. ಮ್ಯಾಮ್, ಇನ್ನು ನಾವು ಹೇಳ್ತಾ ಇದ್ವಿ ಅಲ್ಲಿ ಕಂಟಿನ್ಯೂಸ್ 1 ವೀಕಿಂದ ನಾವು ನೋಡ್ತಾ ಇದ್ದೀವಿ ಬಂಜತನಕ್ಕೆ ಯಾವೆಲ್ಲ ಕಾರಣ, ಅದಕ್ಕೆ ಯಾವ ರೀತಿ ಮುಕ್ತಿ ಪಡಿಬೋದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಅದರಲ್ಲಿ ನಿಮಗೆ ಫಸ್ಟ್ ಬರುವಂಥದ್ದು IUI ಬಗ್ಗೆ. ಇನ್ನು IUI ಟ್ರೀಟ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ನೋಡೋದಾದ್ರೆ ಫಸ್ಟ್ಲಿ ಯಾವ ಒಂದು ದಂಪತಿಗಳಿಗೆ ನೀವು IUI ಟ್ರೀಟ್ಮೆಂಟ್ನ ಮಾಡ್ತೀರಾ, ಅಂದರೆ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡಿ ಇಂಥವ್ರಿಗೆ IUI ಟ್ರೀಟ್ಮೆಂಟ್ ಸೂಕ್ತ ಅಂತ ಹೇಗೆ ನೀವು ನೋಡ್ತೀರಾ ಅಂತ? ಹೌದು, IUI ಅಂತಂದರೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತ. ನಮ್ಮ ಹತ್ರ ಪೇಷಂಟು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಪೇಷಂಟ್ಗಳು ಬಂದಾಗ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಟ್ರೀಟ್ಮೆಂಟು ಅವ್ರದ್ದೇನಾದರೂ ಬೇಸಿಕ್ ಪ್ರಾಬ್ಲಮ್ಸ್ ಇದ್ದರೆ ಕರೆಕ್ಷನ್ ಮಾಡಿ 3 ಮಂತ್ಸ್ 4 ಮಂತ್ಸ್ ವೆಯ್ಟ್ ಮಾಡ್ತೀವಿ ಯಂಗ್ ಏಜ್ ಕಪಲ್ ಇದ್ದರೆ. ಬಟ್ ಎಷ್ಟೋ ಸಮಯ ಅವರದೆಲ್ಲ ದಾಟಿ ನಮ್ಮ ಹತ್ರ ಬಂದಿರ್ತಾರೆ. ಸೊ ಆ ಥರ ಬಂದಾಗ ನಾವು ಅವ್ರಿಗೆ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈ ಆ್ಯಕ್ಟಿವ್ ಟ್ರೀಟ್ಮೆಂಟಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಬಂದು IUI ಅಥವಾ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತ. ಇದನ್ನು ಮಾಡಬೇಕಾದ್ರೂ ಹಾಗೆ ಸುಮ್ಮನೆ ಇದನ್ನು ಮಾಡೋಕ್ಕಾಗಲ್ಲ. ಇದಕ್ಕೆ ಮುಂಚೆ ಆ ದಂಪತಿಗಳಿಗೆ ಪರೀಕ್ಷೆ ಮಾಡಿ ಈ ಥರ ಪರೀಕ್ಷೆ ಎಲ್ಲದರಲ್ಲಿ ಓಕೆ ಇದೆ ಅಂತ ನಾವು ಒಂದು ಕನ್ಫರ್ಮ್ ಮಾಡಿ ಒಂದು ಲೆವೆಲಿಗೆ ಬಂದು ಇವರು IUIಗೆ ಓಕೆ ಸೂಕ್ತ ಕಪಲ್ ದಂಪತಿಗಳು ಅಂತ ನಾವು ಕನ್ಫರ್ಮ್ ಮಾಡಿ ಅವರಿಗೆ IUI ಮಾಡ್ತೀವಿ. ಸೊ ಈ IUI ಮಾಡೋದಕ್ಕೆ ಮುಂಚೆ ಗಂಡಸರಿಗೆ ಕೆಲವು ಪರೀಕ್ಷೆಗಳಿರುತ್ತೆ, ಹೆಂಗಸರಿಗೆ ಕೆಲವು ಪರೀಕ್ಷೆ ಇರುತ್ತೆ. ಗಂಡಸರಲ್ಲಿ ಮೇಯ್ನ್ ಆಗಿ ರೊಟೀನ್ ಟೆಸ್ಟ್ಗಳ ಬಗ್ಗೆ ಏನು ಮಾತನಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇವತ್ತಿನ ಸಂಚಿಕೆಯನ್ನು ನಾವು IUIಗೋಸ್ಕರನೇ ಇಟ್ಟಿದ್ದೀವಿ. ಸೊ IUI ಬಗ್ಗೆನೇ ಸ್ವಲ್ಪ ಜಾಸ್ತಿ ಮಾತನಾಡೋಣ. ಸೊ ಕಪಲಲ್ಲಿ ಫಸ್ಟು ಹಸ್ಬೆಂಡಿಗೆ ಬ್ಲಡ್ ಟೆಸ್ಟ್ ಮಾಡ್ಕೊಳ್ತೀವಿ, ಒಂದು ಸಿಂಪಲ್ ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಅಲ್ಲದೆ ಸಿಮೆನ್ ಅನಾಲಿಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಆ ವೀರ್ಯ ಪರೀಕ್ಷೆ ಅಂತ ಏನು ಚೆಕ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್. ಆ ವೀರ್ಯ ಪರೀಕ್ಷೆ ರಿಪೋರ್ಟು ನಾರ್ಮಲ್ ಇರಬೇಕು, ಸಿಮೆನ್ ಅನಾಲಿಸಿಸ್ ರಿಪೋರ್ಟು ನಾರ್ಮಲ್ ಇರಬೇಕು. ಸಿಮೆನ್ ಅನಾಲಿಸಿಸಲ್ಲಿ ಫಸ್ಟು ಅವ್ರದ್ದು ಕೌಂಟು ಇಲ್ಲಿ ಹೇಳ್ತೀನಿ ಕೇಳಿ. IUI ಮಾಡಬೇಕಂದ್ರೆ ಮಿನಿಮಮ್ 10 ಮಿಲಿಯನ್ ಕೌಂಟ್ ಇರಬೇಕಾಗತ್ತೆ. 10 ಮಿಲಿಯನ್ಗಿಂತ ಕಡಿಮೆ ಕೌಂಟ್ ಇದ್ದರೆ IUI ಸಕ್ಸಸ್ ಆಗುವಂಥ ಚಾನ್ಸು ಬಹಳ ಕಡಿಮೆ ಇರುತ್ತೆ. ಐ ಆಮ್ ಸಾರಿ. ಸೊ ಕೌಂಟ್ 10 ಮಿಲಿಯನ್ಗಿಂತ ಜಾಸ್ತಿ ಇರಬೇಕಾಗತ್ತೆ. ಅಲ್ಲದೆ ಮಾರ್ಫಾಲಜಿ ಅಂತ ಹೇಳ್ತೀವಿ, ಅರ್ಥಾತ್ ಅದು ನೋಡೋದಕ್ಕೆ ಸ್ಪರ್ಮ್ಗಳು ಯಾವ ಥರ ಇದೆ, ಅವು ಮಿನಿಮಮ್ಮು WHO ಸ್ಟ್ಯಾಂಡರ್ಡ್ ಅಂತ ಕ್ರೈಟೀರಿಯಾ ಅಂತ ಇದೆ. ಸೊ ಆ ಕ್ರೈಟೀರಿಯಾ ಪ್ರಕಾರ ಅವುಗಳು ಮಿನಿಮಮ್ 4 ಸ್ಪರ್ಮು 100ರಲ್ಲಿ 1000ಅಲ್ಲಿ 100ರಲ್ಲಿ 4%, 100ರಲ್ಲಿ 4 ಸ್ಪರ್ಮ್ ಆದರೂ ನಾರ್ಮಲ್ ಇರಬೇಕು. ಸೊ ಕೌಂಟ್ ಚೆನ್ನಾಗಿರಬೇಕು. ಅವ್ರದ್ದು ಮಾರ್ಫಾಲಜಿ ನೋಡೋಕ್ಕೆ ನಾರ್ಮಲ್ ಇರೋದಕ್ಕೆ ಮಾರ್ಫಾಲಜಿ ಅಂತೀವಿ. ಅಲ್ಲದೆ ಅದು ಫಾರ್ವರ್ಡ್ ಮೋಷನ್ನು ಅದು ಕೂಡ 30% ಮೇಲೆ ಇರಬೇಕು. ಸೊ ಇವು 3 ಓಕೆ ಇತ್ತು ಅಂದರೆ ಆ ಸಿಮೆನಿಂದ ಆ ವೀರ್ಯವನ್ನು ತಗೊಂಡು ನಾವು ಅದನ್ನು ಪರಿಷ್ಕರಿಸಿ IUI ಮಾಡಬಹುದು ಅನ್ನೋದು ಗಂಡಸರ ಬಗ್ಗೆ ಆಯಿತು. ಇನ್ನು ಹೆಂಗಸರ ಬಗ್ಗೆ ಬಂದರೆ ಅಗೇನ್ ಕೆಲವು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇರುತ್ತೆ. ನಾವು ಡೇ 2ಗೆ ಅಂದರೆ ಪೀರಿಯಡ್ ಆಗಿ ಸೆಕೆಂಡ್ ಡೇಗೆ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಹಾರ್ಮೋನ್ ಬ್ಲಡ್ ಟೆಸ್ಟು ಅವೆಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಮೇಯ್ನ್ ಆಗಿ FSH LH E2 ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಈ 3 ಬ್ಲಡ್ ಟೆಸ್ಟ್ ರಿಪೋರ್ಟು ನಮಗೆ ನಾರ್ಮಲ್ ಬರಬೇಕು. ಎಕ್ಸಾಂಪಲ್ FSH ತುಂಬ ಜಾಸ್ತಿ ಇದೆ, LH ತುಂಬ ಜಾಸ್ತಿ ಇದೆ, ಅಥವಾ ನಮಗೆ ಬೇಕಾದ ನಾರ್ಮಲ್ ಲೆವೆಲಿಗಿಂತ ತುಂಬ ಕಡಿಮೆ ಇದೆ ಅಂತಂದರೆ ಕೂಡ ನಾವು IUI ಮಾಡೋಕ್ಕಾಗೋದಿಲ್ಲ. ಅಂದರೆ ನಮ್ಗೆ ಹಾರ್ಮೋನ್ ಪ್ರಮಾಣ ನಮ್ಗೆ ಯಾವ ಥರ ಇರಬೇಕು ಅದೇ ಪ್ರಮಾಣದಲ್ಲಿ ಇರಬೇಕು. ಸೊ ಎಕ್ಸಾಂಪಲ್ FSH ತುಂಬ ಜಾಸ್ತಿ ಇತ್ತಂದರೆ ಆ ಓವರಿ ನಮಗೆ ಕರೆಕ್ಟಾಗಿ ಎಗ್ ಕೊಡೋದಿಲ್ಲ ಅಂತ ಅರ್ಥ.
ಓವರಿ ಕರೆಕ್ಟಾಗಿ ಎಗ್ ಕೊಡದೆ ಹೋದರೆ ನಾವು IUI ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಆಕೆಯ ದೇಹದಲ್ಲಿ ಕರೆಕ್ಟಾದ ಹೆಲ್ದಿಯಾದ ಮೊಟ್ಟೆ ಉತ್ಪಾದನೆ ಆಗಬೇಕು ಅಲ್ವಾ, ಇದು ಕಾಮನ್ ಸೆನ್ಸ್. ಸೊ ಅದೇ ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಹೇಗಾಗುತ್ತೆ. ಸೊ ನಾವು IUI ಮಾಡಿನೂ ಉಪಕಾರ ಆಗೋದಿಲ್ಲ, ಅವ್ರಿಗೇನು ಉಪಯೋಗ ಇರೋದಿಲ್ಲ. ಸೊ IUI ಮಾಡಬೇಕು ಅಂತಂದರೆ ಒಂದು ಬ್ಲಡ್ ಟೆಸ್ಟ್ ಬಗ್ಗೆ FSH LH ಅನ್ನೋ ಹಾರ್ಮೋನ್ಗಳು ನಾರ್ಮಲ್ ಇರಬೇಕು. ಎರಡನೇದು AMH ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇದು ಫರ್ಟಿಲಿಟಿ ಪೊಟೆನ್ಷಿಯಲ್ನ ಹೇಳುತ್ತೆ, ಅಂದರೆ ಆಕೆಯ ಫರ್ಟಿಲಿಟಿ ಪೊಟೆನ್ಷಿಯಲ್ ಎಷ್ಟಿದೆ, ಫಲವತ್ತತೆ ಎಷ್ಟಿದೆ ಅನ್ನೋದನ್ನ AMH ಅನ್ನೋ ಬ್ಲಡ್ ಟೆಸ್ಟ್ ಹೇಳುತ್ತೆ. FSH LH ಅನ್ನು ನಾವು ಪೀರಿಯಡ್ ಆದ ಸೆಕೆಂಡ್ ಡೇನೇ ಮಾಡ್ತೀವಿ, ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ, ಬಿಗಿನಿಂಗಲ್ಲಿ ಒಂದು ಸತಿ ಮಾಡಿ ನೋಡ್ಕೊಳ್ತೀವಿ. ಈ AMH ಅನ್ನೋದು ಅಷ್ಟೇ ಫಸ್ಟಿಗೆ ಮಾಡ್ತೀವಿ. ಬಟ್ ಈ AMH ಅಂದರೆ ಮುಲೇರಿಯನ್ ಹಾರ್ಮೋನ್ ಅಂತ ಏನು ಟೆಸ್ಟ್ ಹೇಳ್ತೀವಿ, ಬ್ಲಡ್ ಟೆಸ್ಟ್ ಹೇಳ್ತೀವಿ, ಇದ್ರದ್ದು ಅಡ್ವಾಂಟೇಜ್ ಬಂದು ಇದನ್ನು ಯಾವತ್ತು ಬೇಕಾದ್ರೂ ನಾವು ಮಾಡ್ಬೋದು. ಪೀರಿಯಡ್ಸಿನ ಇಂಥ ದಿನಕ್ಕೆ ಅವಳು ಬರಬೇಕು ನಮ್ಮ ಹತ್ರ ಅನ್ನೋದೇನೂ ಇಲ್ಲ. ಸೊ ಈ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇದೆಲ್ಲನೂ ನಾರ್ಮಲ್ ಇರಬೇಕು. ಇದಲ್ಲದೆ ಆಕೆಗೆ ಹಾರ್ಮೋನ್ ರಿಪೋರ್ಟ್ಸ್ಗಳು ನಾರ್ಮಲ್ ಇರೋದ್ರ ಜೊತೆಗೆ ತಿಂಗಳಿಗೆ ಕರೆಕ್ಟಾಗಿ ಎಗ್ ರಿಲೀಸ್ ಆಗೋ ಥರ ನಾವು ಬಾಡಿ ರೆಡಿ ಮಾಡ್ತೀವಿ ಮೆಡಿಸಿನ್ಸ್ ಕೊಟ್ಟು. ಸೊ ಇದೆಲ್ಲ ಹಾರ್ಮೋನ್ ನಾರ್ಮಲ್ ಇತ್ತು ಅಂತಂದರೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟು, ಅದು ಹಾರ್ಮೋನ್ಸ್ ಟೆಸ್ಟ್ ಅಲ್ಲದೆ ಆ ಟ್ಯೂಬ್ ಟೆಸ್ಟ್ ಅಂತ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಫಲೋಪಿಯನ್ ಟ್ಯೂಬ್ ಪೇಟೆನ್ಸಿ. ಅಂದರೆ ಯೂಟ್ರಸ್ ಪಕ್ಕದಲ್ಲಿರೋ 2 ಟ್ಯೂಬ್ ಕೂಡ ನಾರ್ಮಲ್ ಇರಬೇಕು. ಅದು ನಮಗೆ ನಾವು HSG ಅಂತ ಟೆಸ್ಟ್ ಮಾಡ್ತೀವಿ, ಹಿಸ್ಟ್ರೋಸಾಲ್ಪಿಂಗೋಗ್ರಫಿ ಅಂತ. ಇದರಲ್ಲಿ ನಾವು ಕೆಳಗಿನಿಂದ ವಾಟರ್ ಸಾಲ್ಯುಬಲ್ ಡೈ, ಮುಂಚೆಲ್ಲ ಆಯಿಲ್ ಬೇಸ್ಡ್ ಡೈಗಳು ಬರ್ತಿತ್ತು, ಅದನ್ನು ಯೂಸ್ ಮಾಡ್ತಿದ್ವಿ. ಬಟ್ ಅದರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿತ್ತು. ಸೊ ವಾಟರ್ ಬೇಸ್ಡ್ ಡೈಗಳು ಯೂಸ್ ಮಾಡ್ಕೊಳ್ತೀವಿ ಇವಾಗ. ಆ ಡೈಯನ್ನು ಕೆಳಗಿನಿಂದ ಪುಷ್ ಮಾಡ್ತೀವಿ. ಅದು ಪುಷ್ ಮಾಡಿದಾಗ ಅದು ಯೂಟ್ರಸ್ನ ತುಂಬಿಕೊಂಡು ಟ್ಯೂಬ್ಸಲ್ಲೂ ಕಾಣುತ್ತೆ, ಅಲ್ಲದೇ ಟ್ಯೂಬ್ಸಿಂದ ಹೊರಗಡೆನೂ ಚೆಲ್ಲುತ್ತೆ. ನಮಗದು ಟ್ಯೂಬ್ಸಿಂದ ಹೊರಗೆ ಚೆಲ್ಲಬೇಕು, ಯಾಕಂದರೆ ಅದು ನಾರ್ಮಲ್ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಆವಾಗ ಟ್ಯೂಬಿಂದ ಈಚೆ ಕಡೆ ಬಂದರೆ ಟ್ಯೂಬ್ ಕ್ಲಿಯರ್ ಇದೆ, ಟ್ಯೂಬ್ ನಾರ್ಮಲ್ ಇದೆ. ಟ್ಯೂಬ್ ಬ್ಲಾಕ್ ಇದ್ದರೆ ಅದು ಈಚೆ ಕಡೆ ಬರೋದಿಲ್ಲ ಬ್ಲಾಕಿಂದಾಗಿ. ಸೊ ಇದನ್ನು ಕನ್ಫರ್ಮ್ ಮಾಡ್ತೀವಿ. ಈ HSG ಟೆಸ್ಟ್ ಮಾಡಿದಾಗ ಯೂಟ್ರಸ್ ಒಳಗಡೆನೂ ಅದು ಮೆಡಿಸಿನ್ ಫಿಲ್ಲಪ್ ಆಗೋದ್ರಿಂದ, ಯೂಟ್ರಸ್ ಒಳಗಡೆನೂ ಅದೆಲ್ಲ ತುಂಬ್ಕೊಳ್ಳೋದ್ರಿಂದ ಯೂಟ್ರೈನ್ ಕ್ಯಾವಿಟಿನೂ ನಾರ್ಮಲ್ ಇದೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸೊ ಒಂದು ಲೇಡೀಸಲ್ಲಿ ಹಾರ್ಮೋನ್ ಟೆಸ್ಟು ಪ್ಲಸ್ HSG ಇದೆರಡು ತುಂಬ ಇಂಪಾರ್ಟೆಂಟು. ಜೆಂಟ್ಸಲ್ಲಿ ಬಂದು ಹಾರ್ಮೋನ್ ಟೆಸ್ಟು ಪ್ಲಸ್ ಸಿಮೆನ್ ಅನಾಲಿಸಿಸ್ಸು. ಹೀಗೆ ಮುಖ್ಯವಾದ 2 ಟೆಸ್ಟ್ಗಳು ಗಂಡಸರಲ್ಲಿ, ಮುಖ್ಯವಾದ 2 ಟೆಸ್ಟು ಹೆಂಗಸರಲ್ಲಿ. ಇವು 4 ಟೆಸ್ಟ್ಗಳು ನಾರ್ಮಲ್ ಇತ್ತು ಅಂದರೆ ಈ ಕಪಲ್ಲು IUI ಮಾಡಿಸ್ಕೊಳ್ಳಬಲ್ಲರು, ಇವರು IUI ಮಾಡಿಸ್ಕೊಳ್ಳುವಂಥ ಕ್ಯಾಂಡಿಡೇಟು ಅಂತ ಕನ್ಫರ್ಮ್ ಮಾಡ್ತೀವಿ. ಸೊ IUI ಮಾಡೋಕ್ಕೆ ಮುಂಚೆ ಈ ಟೆಸ್ಟ್ ಎಲ್ಲ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಸುಮ್ಮನೆ ತುಂಬ ಬ್ಯಾಡ್ ಇದೆ ಅಥವಾ ಟ್ಯೂಬ್ಸ್ ಬ್ಲಾಕ್ ಇದೆ ಅಂಥ ಕೇಸಲ್ಲಿ ನಾವು IUI ಮಾಡೋಕ್ಕೆ ಬರೋದಿಲ್ಲ. ಅಲ್ಲದೇ IUI ಮಾಡಬೇಕಂತಂದರೆ ಈ ಕಪ್ಪಲಿಗೆ ಬೇರೆ ಯಾವ ಪ್ರಾಬ್ಲಮ್ಸು ಇರಬಾರ್ದು, ಬೇರೆ ಹೆಲ್ತ್ ಇಶ್ಯೂ, ಏಜ್ ತುಂಬ ಜಾಸ್ತಿ ಆಗಿರೋದು, ಈ ಥರ ಎಲ್ಲ ಹೆಲ್ತ್ ಇಶ್ಯೂಸು ಇರಬಾರ್ದು. ಸೊ ಇದಿಷ್ಟು ಮಿನಿಮಮ್ ಮಾಡುವಂತಹ ಟೆಸ್ಟ್ಗಳು IUIಗಿಂತ ಮುಂಚೆ. IUI ಅಂತಂದರೆ ಅದು ಸಿಂಪಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಹೈ ಎಂಡ್ ಇನ್ವೆಸ್ಟಿಗೇಷನ್ಸು, ಹೈ ಎಂಡ್ ಟ್ರೀಟ್ಮೆಂಟು ಇರೋದಿಲ್ಲ. ಯಾಕಿರೋದಿಲ್ಲ ಅಂದರೆ ಅಕಸ್ಮಾತ್ ಇದರಲ್ಲೇ ಪ್ರೆಗ್ನೆನ್ಸಿ ಆಗೋದ್ರೆ ನಾವು ಇಷ್ಟು ಟ್ರೀಟ್ಮೆಂಟ್ ಮಾಡಿದ್ದೀವಿ, ಅದಕ್ಕೆ ಮುಂಚೆ ಇಷ್ಟು ಟೆಸ್ಟ್ ಮಾಡಿದ್ದೀವಿ, ಇದರಿಂದನೇ ಪ್ರೆಗ್ನೆನ್ಸಿ ಆದರೆ ನಾವು ಅದ್ರ ಕಡೆ ಉಳಿದಿದ್ದ ಟೆಸ್ಟ್ಗಳ ಕಡೆ ಅಥವಾ ಹೈ ಟ್ರೀಟ್ಮೆಂಟ್ ಬಗ್ಗೆ ನಾವು ಅದನ್ನು ಮರ್ತು ಬಿಡ್ಬೋದು. ಅದಕ್ಕೋಸ್ಕರ ಫಸ್ಟ್ IUI ಅನ್ನೋ ಟ್ರೀಟ್ಮೆಂಟನ್ನು ಪೇಷಂಟ್ಗೆ ಮಾಡ್ತೀವಿ. ಬಟ್ ಅದು ಮಾಡೋಕ್ಕೆ ಮುಂಚೆ ಈಗ ಹೇಳಿದ ಹಾಗೆ ನಾನೇ ಮೆನ್ಷನ್ ಮಾಡಿರುವಂಥ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬರಬೇಕು, ರಿಪೋರ್ಟು ಅದು ಒಂದು ರೇಂಜಲ್ಲಿರಬೇಕು. ಅಲ್ಲದೆ ಬೇರೆ ಥೈರಾಯ್ಡ್ ಟೆಸ್ಟು, ಪ್ರೊಲ್ಯಾಕ್ಟಿನ್ ಟೆಸ್ಟು, ಇಂಥ ಟೆಸ್ಟ್ಗಳೆಲ್ಲ ಅಬ್ನಾರ್ಮಲ್ ಇತ್ತು ಅಂದರೆ ಅದನ್ನು ಕರೆಕ್ಷನ್ ಮಾಡಿ ಅದನ್ನು ನಾರ್ಮಲ್ ಮಾಡೋ ಥರ ಟ್ರೀಟ್ಮೆಂಟ್ ಕೊಟ್ಟು ಅದು ನಾರ್ಮಲ್ ಆದಮೇಲೆ ನಾವು IUI ಮಾಡ್ಕೋಬೇಕಾಗತ್ತೆ. ಸೊ ಇವಿಷ್ಟು ಬೇಸಿಕ್ ಟೆಸ್ಟು ಅಂತ ತಿಳ್ಕೊಬೋದು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ಯಾರೆಲ್ಲ ಏನಾದರೂ ಕೆಲವೊಂದು ಡೌಟ್ಸ್ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ಕೆಲವೊಂದು ಗೊಂದಲಗಳಿದ್ರೆ ಈ ಬಂಜತನ ಕುರಿತಾಗಿ ಅಥವಾ ಈ IUI ಟೆಸ್ಟ್ ಬಗ್ಗೆ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡೋ ಮೂಲಕ ನೀವು ಡಾಕ್ಟರ್ ರೇಖಾ ಕುಮಾರ್ ಅವ್ರ ಜೊತೆ ಮಾತನಾಡಬಹುದು. ಮ್ಯಾಮ್, ಇನ್ನು ನಾವು ಹೇಳ್ತಾ ಇದ್ರಿ ನೀವೇ ಏಜ್ ಜಾಸ್ತಿ ಆಗಿರಬಾರ್ದು ಈ ಒಂದು IUI ಟ್ರೀಟ್ಮೆಂಟ್ಗೋಸ್ಕರ ಅಂತ. ಹಾಗಾದ್ರೆ ಎಷ್ಟು ಏಜ್ ಇರಬೇಕು ಅಥವಾ ಮದುವೆಯಾಗಿ ಎಷ್ಟು ವರ್ಷ ಆಗಿರಬೇಕು ಈ ಒಂದು IUI ಟ್ರೀಟ್ಮೆಂಟ್ಗೋಸ್ಕರ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾತಕ್ಕೆ ಹೇಳ್ತೀನಿ ಅಂತಂದರೆ, ಬರೋ ಪೇಷಂಟ್ಸ್ ಎಲ್ಲ ನಮ್ಗೆ IUIನೇ ಮಾಡಿ ಸಾಕು, ನಮ್ಗೆ IVF ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಒಂದು IVF ತುಂಬ ಕಷ್ಟ,
IVFಗೆ ಪದೇ ಪದೇ ಬರಬೇಕು, ಖರ್ಚು ಜಾಸ್ತಿ ಅನ್ನೋದೆಲ್ಲ ಇರೋದ್ರಿಂದ IUI ಸಿಂಪಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅದೇ ಮಾಡಿ ಅಂತ ಹೇಳ್ತಾರೆ. ಒಪ್ಕೊಂಡೆ IUI ಮಾಡುವಂತಹ ಕ್ಯಾಂಡಿಡೇಟೇ ಆಗಿದ್ದರೆ ನೀವು ದಂಪತಿಗಳು ಖಂಡಿತ ನಿಮ್ಗೆ IUI ಇಂದನೇ ಪ್ರೆಗ್ನೆನ್ಸಿ ಆಗೋ ಥರ ನಾವು ಸಹಕಾರ ಮಾಡ್ತೀವಿ, ನಾವು ಪ್ರಯತ್ನ ಮಾಡ್ತೀವಿ. ಬಟ್ ನೀವು ಕೇಳಿದ ಪ್ರಶ್ನೆ ಹಾಗೆ ಎಲ್ಲರೂ IUIಗೆ ಆ ಬ್ರ್ಯಾಕೆಟಲ್ಲೇ ಇರೋದಿಲ್ಲ. ಎಷ್ಟೋ ಕ್ಯಾಂಡಿಡೇಟ್ಸು, ಎಸ್ಪೆಷಲಿ ನೀವು ಹೇಳಿದಾಗೆ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ನು ಏಜ್. ಏನಾಗುತ್ತೆ, ಅವರು ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಅಥವಾ ಮ್ಯಾರೇಜ್ ಏಜೇ ಲೇಟ್ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಆಗಬೇಕು ಅಂತ ಅವರು ನಿರ್ಧಾರ ಮಾಡಿದಾಗ ಏಜ್ ಲೇಟ್ ಆಗ್ಬೋದು. ಮ್ಯಾರೇಜ್ 25ಕ್ಕೆ ಆದರೂ, ಈಗ ಇವತ್ತೇ ಒಂದು ಪೇಷಂಟ್ ನೋಡಿದೆ, ಮ್ಯಾರೇಜ್ 26-27 ಆಗಿದೆ, ಈಗ ಅವರು 40 ಇಯರ್ಸ್ ಏಜ್ನಲ್ಲಿ ಈಗ IUIಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಬಂದಿದ್ದಾರೆ. ಅಂದರೆ 15 ಇಯರ್ಸ್ ಅವ್ರು ಆಲ್ಮೋಸ್ಟ್ 13 to 15 ಇಯರ್ಸ್ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಟ್ರೈ ಮಾಡಿದ್ದಾರೆ. ಬಟ್ 13 to 15 ಇಯರ್ಸ್ ಎಲ್ಲ ಮನೇಲಿ ಕೂತು ಟ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಟೂ ಮಚ್ ಆಫ್ ಎ ಟೈಮ್. ನೀವೊಂದು 2 ವರ್ಷ 3 ವರ್ಷ ವೆಯ್ಟ್ ಮಾಡ್ಬೋದು. ಇದರಲ್ಲಿ 2 ವಿಚಾರ, ಒಂದು ಗಂಡು ಮತ್ತು ಹೆಣ್ಣಿನ ಏಜು, ಎರಡನೇದ್ದು ಮ್ಯಾರಿಡ್ ಲೈಫು. ಒಂದು ಏಜಿಗೆ ಬಂದರೆ ಫಸ್ಟು ಲೇಡೀಸಿಗೆ ಗಂಡಸರಿಗಿಂತ ಏಜ್ದು ಪ್ರಾಬ್ಲಮ್ಮು ಬೇಗ ಅಫೆಕ್ಟ್ ಆಗುತ್ತೆ. ಈಗ ಹೇಳ್ತಿರುವಂಥ ಮಾಹಿತಿ ನಾನು ಬಹಳ ಮುಖ್ಯವಾಗಿದ್ದು, ಯಾಕಂದರೆ ನೀವು ತುಂಬ ಲೇಟಾಗಿ ಬಂದರೆ ನಿಮ್ಗೆ IUI ಟ್ರೀಟ್ಮೆಂಟು ಕಷ್ಟ, IVF ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಆಗೋದು ಕಷ್ಟ. ಓವರೀಸ್ ಅಂದರೆ ಗರ್ಭಕೋಶದ ಪಕ್ಕದಲ್ಲಿ ಇರುವ ಅಂಡಾಶಯಗಳ ಬೇಗ ಏಜ್ ಆಗಿಬಿಡ್ತವೆ. ಲೇಡೀಸಲ್ಲಿ 30 ಇಯರ್ಸ್ ಮೇಲೆ ಪ್ರೆಗ್ನೆನ್ಸಿ ಚಾನ್ಸ್ ಕಡಿಮೆ, 35 ಮೇಲೆ ಇನ್ನೂ ಚಾನ್ಸ್ ಕಡಿಮೆ, 40 ಮೇಲೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಆಗೋದಿಲ್ಲ. ನೀವು ಪ್ರೆಗ್ನೆಂಟ್ ಆಗಿ ಬಂದರೆ ಬಹಳ ಅಪರೂಪ, 100ರಲ್ಲಿ ಒಬ್ಬರೋ ಇಬ್ಬರಿಗೂ ಆಗುತ್ತೆ ಏಜ್ 40 ದಾಟಿದ ಮೇಲೆ. 30 ಮೇಲೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಹೆಂಗಸರ ಏಜು. ಇನ್ನು ಗಂಡಸರ ಏಜಿಗೆ ಬಂದರೆ ಹೆಂಗಸರಷ್ಟು ಬೇಗ ಅವ್ರದ್ದು ಸಿಮೆನ್ ಕ್ವಾಲಿಟಿ ಡೌನ್ ಆಗದೆ ಹೋದರೂ ಕೂಡ ಏಜು ಒಂದು 45-50, ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಅಪರೂಪ ಅಲ್ಲ. 50 ವರ್ಷದ ಗಂಡಸರು ಕೂಡ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ, ಒಂದ್ಸತಿನೂ ಆಗಿಲ್ಲ, ಈಗಷ್ಟೇ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ, ಅಥವಾ ಇದು ಸೆಕೆಂಡ್ ಮ್ಯಾರೇಜಲ್ಲಿ ನಮಗೆ ಪ್ರೆಗ್ನೆನ್ಸಿ ಬೇಕು, ಏನೇನೋ ಸೋಷಿಯಲ್ ಫ್ಯಾಕ್ಟರ್ಸಿಂದ ಬರ್ತಾರೆ. ಬಟ್ ಏಜ್ 50 ದಾಟಿದ ಮೇಲೆ ಗಂಡಸರಲ್ಲಿ, ಹೆಂಗಸರಲ್ಲಿ 30, ಗಂಡಸರಲ್ಲಿ 50 ದಾಟಿದ ಮೇಲೆ ಅವರ ಗಂಡಸರಲ್ಲಿ ವೀರ್ಯದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಮುಂಚೆ ಏನು ಹೇಳ್ತಿದ್ರು ಅಂದರೆ ಮೆನೋಪಾಸ್ ಅಂತ ಮಾತ್ರ ಇದೆ, ಆಂಡ್ರೋಪಾಸ್ ಅಂತ ಇಲ್ಲ ಅಂತ. ಬಟ್ ಈಗ ಗಂಡಸರಲ್ಲೂ ಕೂಡ 50 ವರ್ಷದ ಮೇಲೆ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗೋದು ಅಧ್ಯಯನದ ಮೂಲಕ ತಿಳಿದು ಬಂದಿದೆ. ಸೊ ಗಂಡಸರು ಕೂಡ ತುಂಬ ದಿನ ಮುಂದೆ ಹಾಕೋ ಹಾಗಿಲ್ಲ. ಇದು ಬಂದು ಏಜ್ ವಿಚಾರ ಆಯಿತು. ಇನ್ನು ಯಂಗ್ ಏಜ್ನಲ್ಲಿ ನಾವು ಪೇಷಂಟ್ಗಳು ಬಂದಾಕ್ಷಣ ಮ್ಯಾರೇಜ್ ಆಗಿ ಇನ್ನು ತುಂಬ ಯಂಗ್ ಏಜ್ ಹುಡುಗಿ ಇರುತ್ತೆ, 20 ಇರುತ್ತೆ ಹುಡುಗಿಗೆ ಮ್ಯಾರೇಜ್ ಆದಾಗ, ಅವರಿಗೆ 22-23 ಆದಾಗಲೇ ಒಂದು ಆತಂಕ ಸ್ಟಾರ್ಟ್ ಆಗಿಬಿಡುತ್ತೆ. ಏನೊಂದು ಪ್ರೆಗ್ನೆನ್ಸಿ ಆಗಿಲ್ಲ, 3 ವರ್ಷ ಟ್ರೈ ಮಾಡಿದೆ, ಹೀಗೆಲ್ಲ. ಅಂಥ ಏಜಲ್ಲಿ 23 ವರ್ಷ ಇನ್ನೂ ಇದ್ದಾಗ ಅವ್ರ ಹಸ್ಬೆಂಡಿಗೆ ಒಂದು 25-26 ಈ ಥರ ಏಜ್ನವರು ಬರ್ತಾರೆ. ಎಲ್ಲ ಥರದವರು ಹಾಸ್ಪಿಟ್ಲ್ ಅಂದಮೇಲೆ ಬರ್ತಾರೆ. ಆ ಥರ ಬಂದಾಗ ನಾವು ತಕ್ಷಣಕ್ಕೆ ಅವ್ರನ್ನ IUI ಪ್ರಮೋಟ್ ಮಾಡಬೇಕಂತನೂ ಇಲ್ಲ. ಸೊ IUI ಮಾಡಬೇಕು ಅಂತಂದರೆ ತೀರಾ ಯಂಗೇಜು ಕೂಡ ಬೇಕಾಗಿಲ್ಲ, 23 ಇಯರ್ ಓಲ್ಡು ಆ ಥರ ಹುಡುಗಿನೂ ಬೇಕಾಗಿಲ್ಲ. ಯಾಕಂದರೆ ಅವರಿಗೆ ಕೆಲವು ಟೆಸ್ಟ್ ಮಾಡಿ ರಿಪೋರ್ಟ್ ನಾರ್ಮಲ್ ಇದ್ದರೆ ನಾವು ಪ್ರೆಗ್ನೆನ್ಸಿ ಮನೆಯಲ್ಲೇ ಮಾಡ್ಕೊಳ್ಳೋ ಥರ, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಥರ ನಾವು ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಕಳಿಸಿ, ಎಷ್ಟೋ ಜನ ಪ್ರೆಗ್ನೆನ್ಸಿ ಆಗಿ ಬರ್ತಾರೆ, ಸ್ಮಾಲ್ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ. ಬಂದವ್ರಿಗೆಲ್ರಿಗೂ IUI ಬೇಡ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಯಿತು, ಇದು ಯಂಗ್ ಏಜ್. ಇನ್ನು ಏಜ್ ದಾಟಿದವ್ರದ್ದು ಆಗಲೇ ಹೇಳಿದ ಹಾಗೆ 35 ದಾಟಿದ ಮೇಲೆ, 37, 38 ಎಲ್ಲ ಆದವರು ಕೂಡ 38 ದಾಟಿದ ಮೇಲೆ ನಮ್ಗೆ IUI ಮಾಡಿ ಅಂತ ಬರ್ತಾರೆ. ಎಲ್ಲೋ ಅಪರೂಪಕ್ಕೊಂದು IUI ಸಕ್ಸಸ್ ಆಗ್ಬೋದು. ಬಟ್ ಈ ಥರ ಸುಮ್ಮನೆ IUIಗಳನ್ನೇ ಮಾಡ್ತಾ ಕೂತ್ಕೊಂಡ್ರೆ ಅವರ ದಿನಗಳು ಮುಂದೆ ಹೋಗುತ್ತೆ. ಅರ್ಥಾತ್ 38 ಇರೋ ಏಜ್ 39 ಆಗುತ್ತೆ. ಓವರಿನಲ್ಲಿರೋ ಅಂಡಾಶಯಗಳಲ್ಲಿರೋ ಅಂಡಾಣುಗಳು ನಶಿಸಿ ಹೋಗ್ತವೆ. ಜೊತೆಗೆ ನೀವು IUIಗೆ ಟ್ರೀಟ್ಮೆಂಟ್ ತೊಗೊಂಡು ಸಕ್ಸಸ್ ಆಗಲ್ಲ ಅಂತ ನಮಗೆ ಗೊತ್ತಿರುತ್ತೆ, ನಿಮ್ಮ ಬಲಾತ್ಕಾರಕ್ಕೆ ನಾವು IUI ಮಾಡಬೇಕಾಗತ್ತೆ. ಅದರಿಂದ ನಿಮ್ಗೆ ಸಕ್ಸಸ್ಸು ಕಡಿಮೆ, ದುಡ್ಡು ದಂಡ, ಪದೇ ಪದೇ ಸ್ಕ್ಯಾನು, ಇಂಜೆಕ್ಷನ್ಸು, ಇವೆಲ್ಲದರಿಂದ ನಿಮಗೆ ಸಮಯ ಹಾಗೂ ದುಡ್ಡು ಎರಡೂ ಹಾಳಾಗುತ್ತೆ. ಸೊ IUI ಮಾಡೋ ಏಜಿನವರಿಗೆ ಮಾಡಬೇಕೇ ಹೊರತು ಯಾವ್ಯಾವ ಏಜು ಬಂದವ್ರಿಗೆ ಎಲ್ರಿಗೂ IUI ಅಂತ ಡಿಸೈಡ್ ಮಾಡೋಕ್ಕೆ ಬರಲ್ಲ.
ಎಷ್ಟೋ ಜನ ಪೇಷಂಟ್ಸ್ಗೆ ನಾವು ಒಂದೇ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತೀವಿ, ಸಿಂಪಲ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟು ರಿಪೋರ್ಟ್ಸ್ ನಾರ್ಮಲ್ ಇದ್ದರೆ, ಇನ್ನೊಂದಷ್ಟು ಜನಕ್ಕೆ IUI ತಗೋತೀವಿ, ಇನ್ನೊಂದಷ್ಟು ಜನಕ್ಕೆ ಅವ್ರು IUI ಮಾಡಿ ಅಂತ ಹೇಳಿದ್ರು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ನೀವು IUI ಕ್ಯಾಂಡಿಡೇಟೇ ಅಲ್ಲ, ನೀವು IUI ಮಾಡಿಸ್ಕೊಂಡ್ರೆ ನಿಮಗೆ ಯೂಸ್ ಇಲ್ಲ. ಸೊ ಅಂಥವರಲ್ಲಿ ಸುಮ್ಮನೆ ನಾವು IUI ಮಾಡೋ ಹಾಗಿಲ್ಲ. IUI ಮಾಡಿ ಆ ಪ್ರೆಗ್ನೆನ್ಸಿ ಆಗದೆ ಮತ್ತೊಂದು 6 ತಿಂಗಳು ವರ್ಷನೋ ಕಳೆದು IVFಗೆ ಅವ್ರನ್ನ ತೊಗೊಂಡು ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಕರೆಕ್ಟಾದ ಏಜಿನ ಕರೆಕ್ಟಾದ ಮ್ಯಾರಿಡ್ ಲೈಫ್ ಅಂದರೆ ಒಂದು 3 ಇಯರ್ಸ್ ಆಗಿದೆ, ಮದುವೆ ಆಗಿ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂಥವ್ರು ಓಕೆ. ಮ್ಯಾರೇಜ್ ಆಗಿನೇ 15-20 ವರ್ಷ ಆಯಿತು, ಆವಾಗಿಂದನೂ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ತೋರಿಸ್ಕೊಂಡು ಬಂದಿದ್ದಾರೆ, ರಿಪೋರ್ಟ್ಸ್ ತುಂಬ ಅಬ್ನಾರ್ಮಲ್ ಇದೆ, ತುಂಬ ಸತಿ IUI ಆಗೋಗ್ಬಿಟ್ಟಿದೆ, ಅಂಥ ಕ್ಯಾಂಡಿಡೇಟ್ಕೊಂಡು ಮತ್ತೆ ಪುನಃ IUI ಮಾಡಿದರೆ ಇದೆಲ್ಲ ವ್ಯರ್ಥ. ಎಸ್ ಮ್ಯಾಮ್, ಇನ್ನು ಯೂಶಲ್ ಆಗಿ ಈ ಒಂದು IUI ಟ್ರೀಟ್ಮೆಂಟ್ನ ಯೂಶಲ್ ಗಂಡಸರಲ್ಲಿ ಪ್ರಾಬ್ಲಮ್ ಇದ್ರೆ ಮಾಡ್ತಾರೆ ಅಥವಾ ಹೆಂಗಸರಲ್ಲಿ ಪ್ರಾಬ್ಲಮ್ ಇದ್ರೆ ಮಾಡ್ತಾರಾ, ಇಲ್ಲಾಂದ್ರೆ ಇಬ್ಬರಲ್ಲಿ ಪ್ರಾಬ್ಲಮ್ ಇರುತ್ತಾ? ಹೌದು, ಇದು ಟ್ರೀಟ್ಮೆಂಟನ್ನು ನಾವು ಇಬ್ಬರಿಗೂ ಪ್ರಾಬ್ಲಮ್ ಇದ್ದರೂ ಮಾಡ್ತೀವಿ, ಗಂಡಸರಿಗಿದ್ರೂ ಮಾಡ್ತೀವಿ, ಹೆಂಗಸರಿಗಿದ್ರೂ ಮಾಡ್ತೀವಿ. ಅಂದರೆ 3 ಥರ ಸಿಚುವೇಷನಲ್ಲಿ ಕೂಡ ನಾವು ಈ IUI ಮಾಡುವಂತಹ ಸಾಧ್ಯತೆ ಇದೆ. ಆಗಲೇ ಹೇಳಿದ ಹಾಗೆ ಹೆಂಗಸರಲ್ಲಿ ಯೂಶ್ವಲಿ ಟ್ಯೂಬ್ಸ್ ಅಂದರೆ ಯೂಟ್ರಸ್ ಪಕ್ಕ ಇರೋ ಫಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆದರೆ IUI ಹೆಲ್ಪ್ ಆಗಲ್ಲ. ಟ್ಯೂಬ್ಸ್ ಬ್ಲಾಕ್ ಆದರೆ IUI ಹೆಲ್ಪ್ ಆಗಲ್ಲ. ಟ್ಯೂಬ್ಸ್ ಪೇಟೆಂಟ್ ಇರಬೇಕು, ಟೆಸ್ಟ್ಗಳು ಮಾಡಿ HSG ಮಾಡಿ ಟ್ಯೂಬ್ ನಾರ್ಮಲ್ ಇತ್ತು ನಮಗೆ ಅಂದರೆ, ಅಗೇನ್ ಟ್ಯೂಬ್ ನಾರ್ಮಲ್ ಅಂದರೆ ಅದರಿಂದ ಮೆಡಿಸಿನ್ ಈಚೆ ಕಡೆ ಬಂದುಬಿಟ್ರೆ ಆಗಲಿಲ್ಲ, ಆ ಟ್ಯೂಬ್ಸ್ ಸುಮ್ಮನೆ ಓಪನ್ ಇದ್ರೆ ಆಗಲಿಲ್ಲ. ಆ ಟ್ಯೂಬ್ಸಿನ ಫಂಕ್ಷನ್ ಕೂಡ ಇಂಪಾರ್ಟೆಂಟ್ ನಮಗೆ, ಯಾಕಂದರೆ ಅದು ನಮಗೆ ಆ HSG ಟೆಸ್ಟ್ ಮಾಡಿದಾಗ ಟ್ಯೂಬ್ಸ್ ಯಾವ ಥರ ಇದೆ ಅಂತ ನಮಗೆ ಕಾಣುತ್ತೆ. ಕೆಲವು ಸತಿ ಟ್ಯೂಬ್ಸ್ ಡೈಲಟೇಷನ್ ಇರುತ್ತೆ, ಅಂದರೆ ಟ್ಯೂಬು ಅಗಲ ಆಗಿಬಿಟ್ಟಿರುತ್ತೆ. ಆ ಟ್ಯೂಬ್ ಹೆಂಗೆ ಅಂದರೆ ಬರೀ ಕಣ್ಣಿಗೆ ಆ ಟ್ಯೂಬ್ ಒಳಗಡೆ ಇರೋದು ಕಾಣೋದಿಲ್ಲ. ನಾರ್ಮಲ್ ಟ್ಯೂಬ್ ಇದ್ದರೆ, ಟ್ಯೂಬ್ ಡೈಲೇಟ್ ಆದರೆ, ಟ್ಯೂಬ್ ದಪ್ಪ ಆದರೆ ಮಾತ್ರ ನಮಗೆ ಅದು ಅಬ್ನಾರ್ಮಲ್ ಅಂತ. ಅಂದರೆ ಬರೀ ಕಣ್ಣಿಗೆ ನಾವು HSG ಟೆಸ್ಟ್ ಮಾಡಿದಾಗ ಆ ಟ್ಯೂಬ್ ಅಗಲವಾಗಿ ಕಾಣ್ತಾ ಇದೆ ಅಥವಾ ಸ್ಯಾಕ್ಯುಲೇಷನ್ಸ್ ಇದೆ ಅಂತಂದರೆ ಅದು ಟ್ಯೂಬ್ ಹೈಡ್ರೋಸ್ಯಾಲ್ಪಿಂಗ್ಸ್ ಅಥವಾ ಟ್ಯೂಬ್ ದಪ್ಪ ಆಗಿದೆ, ಅಗಲ ಆಗಿದೆ. ಇದು ನಾಟ್ ಎ ನಾರ್ಮಲ್ ಟ್ಯೂಬ್. ನಾರ್ಮಲ್ ಟ್ಯೂಬ್ ಆದರೆ ಆ ಥರ ದಪ್ಪ ಆಗಂಗಿಲ್ಲ. ಸೊ ಡೈಲೇಟೆಡ್ ಟ್ಯೂಬ್ಸ್ ಆರ್ ಕಾಲ್ಡ್ ಹೈಡ್ರೋಸ್ಯಾಲ್ಪಿಂಗ್ಸ್, ಅದು ಅಬ್ನಾರ್ಮಲ್ಲು. ಅಂಥ ಟೈಮ್ನಲ್ಲಿ ನಾವು ಅಗೇನ್ IUI ಮಾಡೋಂಗಿಲ್ಲ ಆ ಲೇಡಿಗೆ. ಇನ್ನೇನು ಮಾಡ್ತೀವಿ, ಓವ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಲೇಡೀಸಲ್ಲಿ, ಅಂದರೆ ಎಗ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ, PCOD ಪ್ರಾಬ್ಲಮ್ ಇರುತ್ತೆ, ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗಲ್ಲ, ಅವ್ರಿಗೆ ಹಾರ್ಮೋನ್ ಕರೆಕ್ಷನ್ ಕೊಟ್ಟು ಇಂಜೆಕ್ಷನ್ಸ್ಗಳನ್ನ ಕೊಟ್ಟು ಎಗ್ ಡೆವಲಪ್ ಆಗೋ ಥರ ಮಾಡಿ IUI ಮಾಡ್ತೀವಿ. ಸೊ ಲೇಡೀಸಲ್ಲಿ ಇದು 2 ಪ್ರಮುಖ ಕಾರಣಗಳು IUI ಮಾಡೋದಕ್ಕೆ, 2 ಪ್ರಮುಖ ಸಂದರ್ಭಗಳು. ಒಂದು, ಟ್ಯೂಬ್ಸ್ ನಾರ್ಮಲ್ ಇರಬೇಕು, ಹೈಡ್ರೋಸ್ಯಾಲ್ಪಿಂಗ್ಸ್ ಅಥವಾ ಟ್ಯೂಬ್ಸ್ ಅಬ್ನಾರ್ಮ್ಯಾಲಿಟಿ ಬ್ಲಾಕ್ಸು ಆ ಥರ ಇರಬಾರ್ದು. ಎರಡನೇದು, ಎಗ್ ರಿಲೀಸ್ ಆಗಬೇಕು. ಕರೆಕ್ಟಾಗಿ ರಿಲೀಸ್ ಆಗದೆ ಹೋದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎಗ್ ರಿಲೀಸ್ ಆಗೋ ಥರ ಮಾಡಿ ಸ್ಕ್ಯಾನಿಂಗು ಅಂಥವೆಲ್ಲ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನು ಗಂಡಸರಲ್ಲಿ ಬಂದು ಮೇಯ್ನಾಗಿ ಅವ್ರದ್ದು ಸೆಮೆನ್ ರಿಪೋರ್ಟು ನಾರ್ಮಲ್ ಇರಬೇಕು. ಆಗಲೇ ಹೇಳಿದ ಹಾಗೆ 10 ಮಿಲಿಯನ್ಗಿಂತ ಕೌಂಟ್ ಜಾಸ್ತಿ ಇರಬೇಕು. ಮಾರ್ಫಾಲಜಿ ಅನ್ನೋದು ಅಂದರೆ ಅದರಲ್ಲಿ ಬರುವಂಥ ಸ್ಪರ್ಮ್ಗಳು ನೋಡೋದಕ್ಕೆ ಯಾವ ಥರ ಇದೆ ಅನ್ನೋದನ್ನು ಮಾರ್ಫಾಲಜಿ ಅಂತೀವಿ. ಆ ಮಾರ್ಫಾಲಜಿ ಮೋರ್ ದೆನ್ 4% ಇರಬೇಕು. ಮೊಟಿಲಿಟಿ ಅಂತಂದರೆ ಆ ಸ್ಪರ್ಮ್ದು ಫಾರ್ವರ್ಡ್ ಮೋಷನ್ನು 30% ಅಂದರೆ ಒಟ್ಟಲ್ಲಿ ಒಂದು 40%ಗಿಂತ ಜಾಸ್ತಿ ಇರಬೇಕು. ಇವೆಲ್ಲ ಇತ್ತು ಅಂದರೆ ಸ್ಯಾಂಪಲಲ್ಲಿ ಆ ಕ್ಯಾಂಡಿಡೇಟು ಆ ಮೇಲಿಂದ ನಾವು ಅವನ ಹತ್ರ ಸೆಮೆನ್ ಸ್ಯಾಂಪಲ್ ತೊಗೋಬೋದು. ಆ ಸೆಮೆನ್ನು IUI ಮಾಡೋದಕ್ಕೆ ಕ್ವಾಲಿಫೈ ಆಗುತ್ತೆ. ಸೊ ಇವಿಷ್ಟು ಗಂಡಸರ ಮತ್ತು ಹೆಂಗಸರಿಗೆ ಸಂಬಂಧಪಟ್ಟಿದ್ದು. ಕೆಲವು ಸತಿ ಇದೆಲ್ಲ ಈಗ ಹೇಳಿದ ಪ್ರಾಬ್ಲಮ್ ಇಬ್ಬರಲ್ಲೂ ಇರುತ್ತೆ. ಸೊ ಅಂಥ ಟೈಮ್ನಲ್ಲೂ IUI ಮಾಡ್ತೀವಿ. ಲೇಡಿನಲ್ಲಿ PCOD ಇರುತ್ತೆ, ಮೆನ್ನಲ್ಲಿ ಒಂದು ಸ್ವಲ್ಪ ಸ್ಯಾಂಪಲ್ ಚೆನ್ನಾಗಿರಲ್ಲ, ಅಂದರೆ ಟೋಟಲಿ ಬ್ಯಾಡ್ ಇತ್ತು ಆಗ ಹೇಳಿದ್ನಲ್ಲ, 10 ಮಿಲಿಯನ್ಗಿಂತ ಕೌಂಟ್ ಕಡಿಮೆ ಇತ್ತು ಅಂದರೆ IUI ಆಗಲ್ಲ. 10 ಮಿಲಿಯನ್ಗಿಂತ ಮೇಲಿದೆ ಬಟ್ ಟೋಟಲಿ ನಾರ್ಮಲ್ ಇಲ್ಲ, ಸಮ್ವೇರ್ ಇನ್ ಬಿಟ್ವೀನ್ ಇರುತ್ತೆ. ಅಥವಾ ಇನ್ನೊಂದು ಕಾರಣ ಇದೆ, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತೀವಿ. ಇದು ಬಹಳ ಕಾಮನ್ ಪ್ರಾಬ್ಲಮ್ಮು. ಅಂದರೆ ಅವ್ರದ್ದೆಲ್ಲ ಟೆಸ್ಟ್ಗಳು ಮಾಡಿಸ್ತೀವಿ, ಗಂಡ ಹೆಂಡ್ತಿದ್ದು ಸೆಮೆನ್ ಟೆಸ್ಟ್ ಇರಲಿ, ಟ್ಯೂಬ್ ಟೆಸ್ಟ್ ಇರಲಿ, ಎಲ್ಲ ಟೆಸ್ಟು ನಾರ್ಮಲ್ ಇರುತ್ತೆ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರುತ್ತೆ, ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಪೇಷಂಟ್ಸು ಕೇಳ್ತಾರೆ, ಮೇಡಮ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತೀರಾ, ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ನಾನು ಅಂತ ಕೇಳ್ತಾರೆ. ಇದಕ್ಕೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಇತ್ಲ ಕಡೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ಲು, ಅತ್ಲ ಕಡೆ ಪ್ರೆಗ್ನೆನ್ಸಿ ಅನ್ನೋ
ಅನ್ನೋ ವಿಷಯ, ಎರಡರ ಮಧ್ಯ ಜೋಡಣೆ ಆಗಲ್ಲ. ರಿಪೋರ್ಟ್ ನಾರ್ಮಲ್ ಇದ್ರೂ ಕೂಡ ಆಕೆ ಪ್ರೆಗ್ನೆನ್ಸಿ ಆಗಿರಲ್ಲ. ಸೊ ಅದನ್ನು ಮಾಡೋದು ನಮ್ಮ ಕೆಲಸ ಆಗುತ್ತೆ. ಸೊ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅನ್ನೋ ಸಿಚುವೇಶನ್ನಲ್ಲಿ ಕೂಡ ನಾವು IUI ಮಾಡ್ಕೊಳ್ತೀವಿ ಎಷ್ಟೋ ಸತಿ. ದೋ ರಿಪೋರ್ಟ್ಸ್ ಆರ್ ನಾರ್ಮಲ್, ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಹೆಲ್ಪ್ ಬೇಕಾಗತ್ತೆ. ಎಸ್ಪೆಷಲಿ ಏನು ಮಾಡ್ತೀವಿ ಅಂತಂದರೆ, ಅವ್ರಿಗೇನು ಬೇಕಾಗತ್ತೆ ಅಂತಂದರೆ, ಎಗ್ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರಲ್ಲ, ಹಾರ್ಮೋನ್ದು ಸ್ಮಾಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದು ರಿಪೋರ್ಟ್ಸಲ್ಲಿ ಬರಲ್ಲ, ನಮ್ಮ ಕಣ್ಣಿಗೆ ಕಾಣದಂಥ ಕೆಲ ವಿಷಯಗಳಿರುತ್ತೆ. ಸೊ ಆಗ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗೋ ಥರ ಮಾಡಿ, ಕರೆಕ್ಟಾದ ಟೈಮಿಗೆ ರಪ್ಚರ್ ಆಗೋ ಥರ ಮಾಡಿ, ಯೂಟ್ರಸ್ ಒಳಗಿಡನೆ ಲೇಯರು ಕೂಡ ಚೆನ್ನಾಗಿ ಫಾರ್ಮ್ ಆಗಿದೆಯಾ ಅಂತ ಪರೀಕ್ಷೆ ಮಾಡಿ, ಅಂಥ ಟೈಮ್ನಲ್ಲಿ ನಾವು IUI ಮಾಡ್ಕೊತೀವಿ. ಸೊ ಇದೆಲ್ಲವನ್ನು ನಾವು IUIಯಲ್ಲಿ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಇಂಥ ಪೇಷಂಟ್ಸಿಗೆ ನಾವು IUI ಮಾಡ್ಕೋತೀವಿ. ಮ್ಯಾಮ್, ಇನ್ನು ಈ ಒಂದು IUI ಟ್ರೀಟ್ಮೆಂಟ್ ಅಂದರೆ ಸಾಕಷ್ಟು ಜನ ಏನೇನೋ ಅನ್ಕೊಂಡಿರ್ತಾರೆ. ಬಿಕಾಸ್ ಅವ್ರಿಗೆ ಕಾಮನ್ ಪೀಪಲ್ ಗೊತ್ತಿರಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ, ಏನೆಲ್ಲ ಮಾಡ್ತಾರೆ ಅಂತ. ಸೊ ಅದನ್ನು ಕಾಮನ್ ಪೀಪಲ್ಗೆ ಅರ್ಥ ಆಗೋ ಥರ ಪ್ರೊಸೀಜರ್ನ ಹೇಳೋದಾದ್ರೆ ಮ್ಯಾಮ್. ಹಾಂ, ಈಗ ಸಿಮೆನ್ ಅನಾಲಿಸಿಸ್ ಅಂದರೆ ವೀರ್ಯ ಪರೀಕ್ಷೆಗೆ ಕೊಟ್ಟು ಹೋಗ್ತಾರೆ. ಅದು ಜಸ್ಟ್ ಪರೀಕ್ಷೆ ಮಾಡ್ತೀವಿ ನಾವು. ಅಂದರೆ ಸಿಮೆನ್ ಹೇಗಿದೆ, ಆಗಲೇ ಹೇಳಿದ್ನಲ್ಲ, ಎಲ್ಲ ಡಿಫ್ರೆಂಟ್ ಪ್ಯಾರಾಮೀಟರ್ಸು, ಕೌಂಟು, ಮೊಟಿಲಿಟಿ ಅಂತ. ಸೊ ಅವೆಲ್ಲ ಚೆನ್ನಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ತೀವಿ ಅಷ್ಟೇ ನಾವು ಸಿಮೆನ್ ಅನಾಲಿಸಿಸ್ ಟೆಸ್ಟಿಗೆ ಕೊಟ್ಟಾಗ. ಬಟ್ ಈ ನೆಕ್ಸ್ಟ್ ಸ್ಟೆಪ್ಪು IUIಗೆ ಏನು ಮಾಡ್ತೀವಿ, ಆ ಸಿಮೆನ್ ಅಂದರೆ ಆ ಹಳೆ ಸಿಮೆನ್ ಸ್ಯಾಂಪಲ್ ಕೊಟ್ಟಿದ್ದೇ ಆಗಲ್ಲ, ಅವರು ಪುನಃ ಒಂದು ಸತಿ ಸ್ಯಾಂಪಲ್, ಫ್ರೆಶ್ ಸ್ಯಾಂಪಲ್ ಕೊಡಬೇಕಾಗತ್ತೆ. ಸೊ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ಬಟ್ ಇದನ್ನು ಯಾವಾಗ ಪ್ರೊಸೆಸ್ ಮಾಡ್ತೀವಿ ಅಂತಂದರೆ, IUIಗೆ ಅಂತ ನಾವು ನಿರ್ಧಾರ ಮಾಡಿದ ಮೇಲೆ ನಮಗೆ ಬಿಗಿನಿಂಗ್ 10 to 12 ಡೇಸು ಅವರು ಯಜಮಾನರು ಬರೋ ಅವಶ್ಯಕತೆ ಇರೋದಿಲ್ಲ. ಫಸ್ಟಿಗೆ ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇಗೆ ಆ ಲೇಡಿ ಬರಬೇಕಾಗತ್ತೆ. ಯಾರಿಗೆ IUI ಮಾಡ್ತೀವೋ ಆ ಲೇಡಿ ಬರಬೇಕಾಗತ್ತೆ. ಅದರ ಮುಂಚಿನ ತಿಂಗಳಲ್ಲಿ ಅವ್ರದ್ದು ಹೆಂಡತಿ ಇಬ್ಬರದ್ದು ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಅರ್ಥಾತ್ ಚೆಕಪ್ ಎಲ್ಲ ಮಾಡಿ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ರೆಡಿ ಇಟ್ಕೊಂಡು ಇವ್ರು IUI ಕ್ಯಾಂಡಿಡೇಟ್ ಅನ್ನೋದನ್ನು ಫೈಲ್ ಸಿದ್ಧಪಡಿಸಿಟ್ಕೊಂಡಿರ್ತೀವಿ. ಅದು ಮುಂಚಿನ ತಿಂಗಳಲ್ಲಿ. ಈ ತಿಂಗಳಲ್ಲಿ ಆಕೆ ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ನಮ್ಮ ಹತ್ರ ಬರಬೇಕಾಗತ್ತೆ. ಅವ್ರು ನಮ್ಮ ಹತ್ರ ಬಂದಾಗ ನಾವು ಸ್ಕ್ಯಾನ್ ಮಾಡ್ತೀವಿ. ಫಸ್ಟು ಸ್ಕ್ಯಾನ್ ಮಾಡೋದು, ಯೂಟ್ರಸ್ ಚೆನ್ನಾಗಿದೆಯಾ, ಓವರೀಸ್ ಚೆನ್ನಾಗಿದೆಯಾ, ಅಂಡಾಶಯದೊಳಗಡೆ ಅಂಡಾಣುಗಳು ಎಷ್ಟಿವೆ, ಗರ್ಭಕೋಶದ ಒಳಗಡೆ ಲೇಯರ್ ಕಂಪ್ಲೀಟ್ ಕ್ಲಿಯರ್ ಆಗಿರಬೇಕು. ಅಂದರೆ ಅದು ಲೆಸ್ ದೆನ್ 5 mm ನಾರ್ಮಲ್ ಸೈಜ್ ಬಂದಿರಬೇಕು. ಸೊ ಇದೆಲ್ಲ ಆಗಿದೆಯಾ ಅನ್ನೋದನ್ನು ನಾವು ಡೇ ಟುಗೆ ಚೆಕ್ ಮಾಡಿ ನೋಡ್ತೀವಿ. ಚೆಕ್ ಮಾಡಿ ನೋಡಿದ ಮೇಲೆ ಆಕೆಗೆ ನಾವು ಸ್ಕ್ಯಾನಿಂಗ್ ಆದಮೇಲೆ ಟ್ಯಾಬ್ಲೆಟ್ಸ್ಗೂ ಪ್ಲಸ್ ಇಂಜೆಕ್ಷನ್ಸು ಎರಡನ್ನೂ ಅಡ್ವೈಸ್ ಮಾಡ್ತೀವಿ. ಮಧ್ಯ ಸ್ಕ್ಯಾನಿಂಗ್ ಮಾಡ್ಕೊಳ್ತಾ ಇರ್ತೀವಿ. ಯಾಕಂದರೆ ನಾವು ಎಗ್ ಸ್ಟಿಮ್ಯುಲೇಟ್ ಆಗೋ ಥರ ಮಾತ್ರೆ ಪ್ಲಸ್ ಇಂಜೆಕ್ಷನ್ ಕೊಟ್ಟಿರ್ತೀವಿ. ಸೊ ಎಗ್ ಸ್ಟಿಮ್ಯುಲೇಟ್ ಮಾಡೋ ಥರ ನಾವು ಮೆಡಿಸಿನ್ ಕೊಟ್ಟ ಮೇಲೆ ನಾವು ಸ್ಕ್ಯಾನ್ ಮಾಡಿ ಎಷ್ಟು ಡೆವಲಪ್ ಆಯಿತು, ನಮಗೆ ಬೇಕಾದಷ್ಟು ಸೈಜ್ ಬಂತಾ, ಎಷ್ಟು ಎಗ್ಸ್ ಬಂತು, ಇದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಅಲ್ಲದೆ ಒಂದೊಂದು ಸತಿ ಡಾಪ್ಲರ್ ಪರೀಕ್ಷೆ ಅಂತಲೂ ಮಾಡ್ತೀವಿ. ಇದು ಬ್ಲಡ್ ಫ್ಲೋ ಎಷ್ಟಿದೆ, ಆ ಫಾಲಿಕಲ್ಸ್ ಅಂದರೆ ಎಗ್ ಇಸ್ ಕಂಟೈನ್ಡ್ ಇನ್ ಅ ಫಾಲಿಕಲ್. ಅಂದರೆ ಫಾಲಿಕಲ್ ಅಂತ ಒಂದಿರುತ್ತೆ, ಅದ್ರ ಒಳಗಡೆ ಎಗ್ಗಿರುತ್ತೆ. ಆ ಫಾಲಿಕಲ್ಗೆ ಬ್ಲಡ್ ಸಪ್ಲೈ ಎಷ್ಟಿದೆ, ಫಾಲಿಕಲ್ಗೆ ಬ್ಲಡ್ ಸಪ್ಲೈ ಚೆನ್ನಾಗಿತ್ತು ಅಂದರೆ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಇದನ್ನು ಪರೀಕ್ಷೆ ಮಾಡ್ತೀವಿ. ಆಮೇಲೆ ಒಂದು ದಿವಸ ನಮಗೆ ಬೇಕಾದ ಸೈಜ್ ಬಂದ ಮೇಲೆ ನಮಗೆ ಮಿನಿಮಮ್ 3 ಎಗ್, 2 to 3 ಎಗ್ ಆದರೂ ಬರಬೇಕಾಗತ್ತೆ IUI ಮಾಡಬೇಕು ಅಂತಂದರೆ. 1 ಎಗ್ ಬಂದರೆ ಸಕ್ಸಸ್ ತುಂಬ ಕಡಿಮೆ ಆಗುತ್ತೆ. ಸೊ 2 ರಿಂದ 3, 2 ಓವರಿ ಸೇರಿ 2 ಅಂಡಾಶಯದಿಂದ ನಮಗೆ 2 ರಿಂದ 3 ಎಗ್ಸ್ ಬಂದರೆ ಸಾಕು. ಸೊ ಈ ಥರ ಎಗ್ ಬಂದಿದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಡೆವಲಪ್ ಆಗಿದೆಯಾ ಫಾಲಿಕಲ್ ಅಂತ ಸ್ಕ್ಯಾನಿಂದ ಚೆಕ್ ಮಾಡ್ತೀವಿ. ಅದು ಆದಾಗ ಆ ಎಗ್ ರಪ್ಚರ್, ಆ ಫಾಲಿಕಲ್ ರಪ್ಚರ್ ಆಗೋ ಥರ, ಅರ್ಥಾತ್ ಮೊಟ್ಟೆ ಒಡೆಯೋ ಥರ ನಾವು ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಟ್ಟು 36 ಗಂಟೆಗಳ ನಂತರ 36 hours ನಂತರ IUI ಮಾಡ್ಕೊಳ್ತೀವಿ. ಸೊ IUI ಮಾಡೋ ಟೈಮ್ನಲ್ಲಿ ಅವ್ರ ಹಸ್ಬೆಂಡ್ ಬಂದರೆ ಸಾಕು. ಇಷ್ಟು ದಿವಸನೂ ಫಸ್ಟ್ 12 to 13 ಡೇಸು ಕೂಡ ಆ ಲೇಡಿದು ಕೆಲಸಗಳಿರುತ್ತೆ ಹೊರತು ಇಂಜೆಕ್ಷನ್ ತೊಗೊಳ್ಳೋದು, ಸ್ಕ್ಯಾನ್ ಮಾಡೋದು, ಈ ಥರ ಅವ್ರ ಹಸ್ಬೆಂಡ್ ಕೆಲಸ ಇರೋದಿಲ್ಲ. ಅವ್ರ ಹಸ್ಬೆಂಡನ್ನು ನಾವು ಯಾವಾಗ ಸ್ಯಾಂಪಲ್ ಬೇಕೋ ಅವರು ಡಿಸ್ಕಷನಿಗೆ ಬರಲಿ, ಕೌನ್ಸಿಲಿಂಗ್ ಇರುತ್ತೆ, ಬೇರೆ ವಿಚಾರ. ಬಟ್ ಅವ್ರದ್ದೇ ಕೆಲಸ ಸ್ಟಾರ್ಟ್ ಆಗೋದು ನಾವು IUI ಅಂತ ಡೇಟ್ ನಿರ್ಧಾರ ಮಾಡಿದ ಮೇಲೆ, ಎಗ್ ರಪ್ಚರ್ ಆಗೋ ಥರ ನಾವು ಇಂಜೆಕ್ಷನ್ ಕೊಟ್ಟ ಮೇಲೆ. ಯಾವತ್ತು IUI ಮಾಡ್ತೀವೋ ಆ 36 hours ಅಂತ ಹೇಳಿದೆ ನೋಡಿ, ಆವತ್ತು ಮಾಡೋ ದಿವಸ ಆತ ಬರಬೇಕಾಗತ್ತೆ. ಅದಕ್ಕಿಂತ 3 days ಮುಂಚೆ, 2 to 3 days ಮುಂಚೆ ಅವ್ರ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಇಟ್ಕೊಂಡಿರಬಾರ್ದು. ಇದು IUI ಬಗ್ಗೆ ನಾನು ಹೇಳ್ತಾ ಇರೋದು. ಯಾಕಂದರೆ ಸ್ಯಾಂಪಲ್ ಕೊಡಬೇಕು ಅವರು. ಅದು ನಿನ್ನೆನೇ ಕಾಂಟ್ಯಾಕ್ಟ್ ಇಟ್ಕೊಂಡು ಇವತ್ತು ಸ್ಯಾಂಪಲ್ ಕೊಟ್ಟರು ಅಂತಂದರೆ ಅದರ ಕ್ವಾಂಟಿಟಿ
ಅದಕ್ಕಿಂತ ಜಾಸ್ತಿ ಕೌಂಟ್ ಕಡಿಮೆ ಬರುತ್ತೆ. ನಮಗೆ ಕೌಂಟ್ ಚೆನ್ನಾಗಿರಬೇಕು, ಆದಷ್ಟು IUI ಸಕ್ಸಸ್ ಆಗಬೇಕು ಅಂತಂದರೆ. ಸೊ ನಾವೇನು ಮಾಡ್ತೀವಿ, ಅವ್ರ ಹತ್ರ ಸ್ಯಾಂಪಲ್ ತಗೊಳ್ತೀವಿ, ವೈಡ್ ಮೌತ್ಡ್ ಬಾಟಲ್ನಲ್ಲಿ, ಅಂದರೆ ಅಗಲವಾಗಿರುವಂತಹ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ನಾವು ಸ್ಯಾಂಪಲ್ ತಗೊಳ್ತೀವಿ. ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ ನಮ್ಮಲ್ಲಿ ಆ್ಯಂಡ್ರಾಲಜಿ ಟೆಕ್ನಿಷಿಯನ್ನು. ಪ್ರೊಸೆಸ್ ಮಾಡೋದೇ 1.5 to 2 hours ಆಗುತ್ತೆ ಪ್ರೊಸೀಜರು. ಅದಾದಮೇಲೆ ನಾವು 36 hours ಎಗ್ ಆ ಟೈಮ್ಗೆ ರಿಲೀಸ್ ಆಗೋ ಥರ ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ ಮುಂಚೆ, ಸೊ ಆ ಟೈಮ್ಗೆ ಎಗ್ ರಿಲೀಸ್ ಆಗುತ್ತೆ ಅಂತ ನೋಡಿಕೊಂಡು ಆ ಟೈಮಿಗೆ ನಾವು ಸ್ಯಾಂಪಲ್ನ ಒಳಗಡೆ ಬಿಡ್ತೀವಿ. ಈಗ ಚಿತ್ರದಲ್ಲಿ ಸ್ಯಾಂಪಲ್ನ ಒಳಗಡೆ ಬಿಡೋದು ತೋರಿಸ್ತಾ ಇದ್ದಾರೆ ನೋಡಿ ಪಕ್ಕದಲ್ಲಿ, ಆ ಯೂಟ್ರಸ್ ಒಳಗಡೆ ಸ್ಯಾಂಪಲ್ ಹೋಗ್ತಾ ಇದೆ. ಸೊ ಆ ಥರ ಸ್ಯಾಂಪಲ್ನ ತಗೊಂಡು ಗರ್ಭಕೋಶದ ಒಳಗಡೆ ಬಿಡ್ತೀವಿ. ಇದು ಒಂದು 10 ರಿಂದ 15 ನಿಮಿಷ ಆಗುತ್ತೆ ಅಷ್ಟೇ ಪ್ರೊಸೀಜರ್ ಇರೋದು. ಇದರಿಂದ ಏನು ಪೇನ್ ಆಗೋದಿಲ್ಲ. ಸೊ IUI ಮಾಡಬೇಕು ಅಂದರೆ ಇದಿಷ್ಟು ಒಂದು 15 ದಿವಸದ ಪ್ರೊಸೀಜರ್ ಇರುತ್ತೆ. ಇದು ಇಂಜೆಕ್ಷನ್ನು, ಮಾತ್ರೆ, IUI ಪ್ರೊಸೀಜರು, ಹಸ್ಬೆಂಡಿಂದ ಸ್ಯಾಂಪಲ್ ತೊಗೊಂಡು ಅದನ್ನು ಪ್ರೊಸೆಸ್ ಮಾಡೋದು, ಇವೆಲ್ಲವನ್ನು ಒಳಗೊಂಡು ದ ಟೋಟಲ್ ಎಂಟೈರ್ ಥಿಂಗ್ ಇಸ್ ಕಾಲ್ಡ್ IUI. ಮ್ಯಾಮ್, ಇನ್ನು ಈ ಒಂದು IUI ಟ್ರೀಟ್ಮೆಂಟ್ನ 6 ಬಾರಿ ನೀವು ಮಾಡ್ಸೋಕ್ಕೆ ಕೇಳ್ತೀರಾ. ಇನ್ ಕೇಸ್ 6 ಬಾರಿ ಆದಮೇಲೂ ಕೂಡ ಸಕ್ಸಸ್ ಆಗಿಲ್ಲ ಅಂದರೆ, ಅಥವಾ 6 ಬಾರಿ ನೀವು ಮಾಡಬೇಕಾದ್ರೆ ಡಿಫ್ರೆಂಟ್ ಆಗಿ ಪ್ರಯತ್ನ ಏನಾದರೂ ಮಾಡ್ತೀರಾ ಅಂತ? ಹೌದು, ಈ IUI ಆಗಲೇ ಹೇಳಿದೆ ನಾನು, ಪೇಷಂಟ್ಸ್ ಕೆಲವರು ಪದೇ ಪದೇ ನಮ್ಗೆ IUI ಮಾಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ. ಅವ್ರಿಗೆ ಹೇಳಿರ್ತೀವಿ ಸಕ್ಸಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಮ್ಮ ನಿನಗೆ ಅಂತ. ಸೊ ಆದರೂ ಕೂಡ IUI ಮೇಲೇ ಏನೋ ಒಂದು ಭರವಸೆ ಇಟ್ಕೊಂಡು ಅದರಲ್ಲೇ ಆಗುತ್ತೆ ಪ್ರೆಗ್ನೆನ್ಸಿ ಅಂತ ಆಸೆನಲ್ಲಿರ್ತಾರೆ. ಸೊ ನಾವು ಈ IUI ಬಗ್ಗೆ ಎಷ್ಟು ಸಲ ಮಾಡಿಸ್ಕೋಬೇಕು ಅಂತ ಹೇಳೋದಾದರೆ, ಐಡಿಯಲಿ ಸ್ಪೀಕಿಂಗ್ 3 ಸತಿ IUI ಮಾಡೋದು ಬೆಸ್ಟ್. 3 ಸಲ ಅಂದರೆ ಫಸ್ಟ್ 1 ತಿಂಗಳು, ಅಂದರೆ ಮುಂಚಿನ ತಿಂಗಳಲ್ಲಿ ಟೆಸ್ಟ್ಗಳಾಗಿರುತ್ತೆ, ಈ ತಿಂಗಳಲ್ಲಿ IUIಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮಗೆ IUIಯಲ್ಲಿ ಏನು ಪ್ರೊಸೀಜರ್ ಮಾಡ್ತೀವಿ ಅನ್ನೋದನ್ನು ಮುಂಚಿನ ಉತ್ತರದಲ್ಲಿ ನಾನು ಹೇಳಿದೆ ನಿಮಗೆ, ಯಾವ ಥರ ಪ್ರೊಸೀಜರ್ ಕಂಪ್ಲೀಟ್ 15 ದಿವಸ ತೊಗೊಳ್ತೀವಿ, ಸ್ಕ್ಯಾನ್ ಮಾಡ್ತೀವಿ ಎಟ್ಸೆಟ್ರಾ. ಸೊ ದಿಸ್ ಈಸ್ ಕಾಲ್ಡ್ 1 full cycle. ಅಂದರೆ ಒಂದು ಪೀರಿಯಡಿಂದ ನೆಕ್ಸ್ಟ್ ಪೀರಿಯಡ್ ಬರೋ ತನಕ ಇಟ್ ಈಸ್ ಕಾಲ್ಡ್ 1 full cycle. ಅಂದರೆ ನಾವು ಆ ಸ್ಯಾಂಪಲ್ಲು ಒಳಗಡೆ ಬಿಟ್ಟ ಮೇಲೆ ಕೂಡ ಅವರಿಗೆ ಮಾತ್ರೆಗಳನ್ನ ಕೊಡ್ತೀವಿ, ಈ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಲಿ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ದ್ಯಾಟ್ ಈಸ್ 1 full cycle. ಆ IUI ಸಕ್ಸಸ್ ಆಗಿಲ್ಲ ಅಂದರೆ ಆಕೆ ನೆಕ್ಸ್ಟ್ ಪೀರಿಯಡ್ ಆದಮೇಲೆ 2ನೇ ದಿವಸಕ್ಕೆ ಮತ್ತೆ ಕರಿತೀವಿ, ಯಾಕಂದರೆ ಪದೇ ಪದೇ ಪ್ರಯತ್ನ ಮಾಡ್ತೀವಿ. ಸೊ ಈ ಥರ 3 ಸೈಕಲ್ IUI ಪಕ್ಕನೇ ಒಂದರ ಹಿಂದೆ ಒಂದು ಮಾಡ್ಕೊಳ್ಳೋದು ಶ್ರೇಷ್ಠ. ಯಾಕಂದರೆ ಅದರಲ್ಲಿ ರಿಸಲ್ಟು ಚಾನ್ಸಸ್ ಆರ್ ಬೆಟರ್, ಒಳ್ಳೆ ರಿಸಲ್ಟ್ ಬರುವಂಥ ಚಾನ್ಸ್ ಬೆಟರ್ ಇರುತ್ತೆ. ಸೊ ಈ 3 IUI ಮಾಡ್ತೀವಿ. 3 IUI ಮಾಡಿದ್ರೂ ಸಕ್ಸಸ್ ಆಗದೆ ಹೋದರೆ ಇನ್ನು ಕೆಲವು ಪೇಷಂಟ್ಸ್ ಕೇಳ್ತಾರೆ ಜೊತೆಗೆ ಓಕೆ ಅಂತ ಮತ್ತೆ 3 ಸೈಕಲ್ ಮಾಡ್ತೀವಿ. ಅಂದರೆ IUI ಸಕ್ಸಸ್ ಹೇಗಿರುತ್ತೆ ಅಂದರೆ ಫಸ್ಟ್ ಸೈಕಲ್, ಸೆಕೆಂಡ್ ಸೈಕಲ್, ಥರ್ಡ್ ಸೈಕಲ್ ಹಿಂಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ ರಿಸಲ್ಟ್ ಇಂಪ್ರೂವ್ಡ್ ಆ್ಯಂಡ್ ಮ್ಯಾಕ್ಸಿಮಮ್ ಎಟ್ ದ ಥರ್ಡ್ ಸೈಕಲ್, ಎಟ್ ದ ಎಂಡ್ ಆಫ್ ದ ಥರ್ಡ್ ಸೈಕಲ್. ಎಲ್ಲವನ್ನು ಅವರು ತಿಂಗಳು ಕರೆಕ್ಟಾಗಿ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋದರೆ, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಈ ಥರ ಟ್ರೀಟ್ಮೆಂಟ್ ತೊಗೋಬೇಕೇ ಹೊರತು ಜನವರಿನಲ್ಲೊಂದು, ಆಗಸ್ಟಲ್ಲೊಂದು, ಡಿಸೆಂಬರಲ್ಲೊಂದು ಈ ಥರ 3 IUI ಮಾಡಿಸ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ ನಿಮಗೆ. ಸೊ ಕಂಟಿನ್ಯೂಸ್ ಆಗಿ 3 IUI ಮಾಡಿಸ್ಕೋಬೇಕು. ನೀವು ನಿಮ್ಮ ಸೋಷಿಯಲ್ ಮ್ಯಾಟ್ರ್, ಅಂದರೆ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಮದುವೆ ಇದೆ, ನಮ್ಮ ಜಾಬ್ ಹೊಸ್ತು ಸಿಕ್ಕಿದೆ, ನಾವೀಗ ಮಧ್ಯ ಬರೋಕ್ಕಾಗಲ್ಲ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವು IUIಗೆ ಬರಬೇಕಾಗತ್ತೆ. 3 ತಿಂಗಳು ನಿಮ್ಮನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋದಿಲ್ಲ, ಆದರೆ ಬಂದು ಹೋಗಿ ಮಾಡುವಂಥದ್ದು. ಲೇಡೀಸಿಗೆ ಪೀರಿಯಡ್ಸ್ ಆದ ತಕ್ಷಣ ಒಂದು 10 to 12 days ಪದೇ ಕರಿತೀವಿ, ಒಂದು 5-6 ಸತಿ ಕರಿಬೋದು ನಾವು. ಸೊ ಈ ಥರ ಬರುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ತಕ್ಕನಾಗಿ ನಿಮ್ಮ ಪ್ರೋಗ್ರಾಮ್ಗಳನ್ನ ನೀವು ಹೊಂದಿಸ್ಕೋಬೇಕಾಗತ್ತೆ. ಸೊ ಈ ಥರ 3 IUI, ಒಂದ್ರ ಪಕ್ಕ ಒಂದು IUI, 3 IUI ನೀವು ಮಾಡ್ಕೊಳ್ಳೋದು ಸೂಕ್ತ. ಮತ್ತು 3 ಓಕೆ ಮಾಡಬಹುದು, ಬಟ್ ಸಕ್ಸಸ್ ರೇಟ್ 3 IUI ಆದಮೇಲೆ ಇಟ್ ಸ್ಟಾರ್ಟ್ಸ್ ಫಾಲಿಂಗ್. 4ನೇ IUIಯಿಂದ ಸಕ್ಸಸ್ ಮೇಲಕ್ಕೆ ಹೋಗಿರೋದು ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ 3 ಅಂತಂದ್ರೂ 4, 5, 6 ಅಲ್ಲಿಗೆ 6 ಸೈಕಲ್ IUI ಆಗೋಗಿರುತ್ತೆ. 6 ಸೈಕಲ್ IUIಯನ್ನು ಕೂಡ ಚೆನ್ನಾಗಿ ಮಾಡಬೇಕು, ಆನೆಸ್ಟಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಬೇಕು. IUI ನಂಬರ್ 6 ಆಯಿತು ಅನ್ನೋದಕ್ಕೆ IUI ಮಾಡೋದಲ್ಲ, ಸ್ಕ್ಯಾನಿಂಗೂ ಆಗಿರಬೇಕು, ಅದರಲ್ಲಿ ಒಳ್ಳೆ ಕಂಪನಿ ಇಂಜೆಕ್ಷನ್ ಕೊಡಬೇಕು. ಆ ಇಂಜೆಕ್ಷನ್ಗಳನ್ನ ನಾವು ಫ್ರಿಜ್ಜಲ್ಲೇ ಇಟ್ಟಿರಬೇಕು. ಪೇಷಂಟ್ಸು ಕೆಲವು ಸತಿ ದೂರದಿಂದ ಬರ್ತಾರೆ, ಇದು ಪ್ರಾಕ್ಟಿಕಲ್ ಪಾಯಿಂಟು. ಈಗ ನಿನ್ನೆನೂ ಒಂದು ಪೇಷಂಟು ತುಮಕೂರು ದಾಟಿ ಇನ್ನೆಲ್ಲಿಂದನೂ ಬಂದಿದ್ರು ನಂತರ, ಅವರು ಇಂಜೆಕ್ಷನ್ ತೊಗೊಂಡು ಹೋಗ್ತೀನಿ ಅಂತ. ಇಂಜೆಕ್ಷನ್ ತೊಗೊಂಡು ಹೋದರೆ ಓಕೆ, ಅದನ್ನು ನಾವು ಐಸ್ ಪ್ಯಾಕ್ ಎಲ್ಲ ಹಾಕಿ ಆ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಕಳಿಸ್ತೀವಿ. ಬಟ್ ಅವ್ರು ಎಲ್ಲಿ ಅದನ್ನು ಸ್ಟೋರ್ ಮಾಡ್ತಾರೋ ಆ ಇಂಜೆಕ್ಷನ್ನ ಸ್ಟೋರ್ ಮಾಡಿದ
ಫ್ರಿಡ್ಜ್ನಲ್ಲಿ ಟೆಂಪ್ರೇಚರ್ ಹೋಗೋ ಹಾಗಿಲ್ಲ. ಈ ಬೆಸ್ಕಾಮಿಂದ ಪದೇ ಪದೇ ಅರ್ಥಾತ್ ಎನಿವೇರ್ ವೆರೆವರ್ ದೆ ಗೋ ಅಲ್ಲಿ ಟೆಂಪ್ರೇಚರ್ ಇದು ಕರೆಂಟ್ ಪದೇ ಪದೇ ತೆಗೆದಾಗ ವಿದ್ಯುತ್ತು ಪದೇ ಪದೇ ಇಂಟರಪ್ಷನ್ ಆದಾಗ ಆ ಫ್ರಿಡ್ಜಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಬಿಟ್ವೀನ್ 2 to 8 ಡಿಗ್ರಿ ಟೆಂಪ್ರೇಚರ್ ಆಲ್ವೇಸ್. ಸೊ ಫ್ರಿಡ್ಜಲ್ಲೇ ಇಡಬೇಕು ಆ ಇಂಜೆಕ್ಷನ್ಗಳು. ಅದಕ್ಕೆ ನಾವೇನು ಮಾಡ್ತೀವಿ, ಆದಷ್ಟು ಪೇಷಂಟ್ನ ನಮ್ಮ ಹಾಸ್ಪಿಟ್ಲಿಗೆ ಬಂದು ತಗೊಳ್ಳಿ ಅಂತೀವಿ. ಯಾಕಂದರೆ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಇರಬೇಕು. ಒಂದೇ UPS, ಒಂದೇ ಫ್ರಿಡ್ಜ್, ಜನ್ರೇಟರು ಎಲ್ಲನೂ ಬೇಕಾಗತ್ತೆ. ಯಾಕೆಂದರೆ ಈ ಇಂಜೆಕ್ಷನ್ ಟೆಂಪ್ರೇಚರ್ ಹೋಗಂಗಿಲ್ಲ. ಅಂದರೆ ನೀವು ಎಲ್ಲೋ ಇಟ್ಟಿರ್ತೀರಾ, ರಾತ್ರಿ ನೀವು ಮಲಗಿರ್ತೀರಾ, ಆಗ 1 hour ಕರೆಂಟ್ ಹೋಗಿ ಬರುತ್ತೆ, ನಿಮಗೆ ಗೊತ್ತಾಗಲ್ಲ, ಅಷ್ಟೊತ್ತಿಗೆ ಇಂಜೆಕ್ಷನ್ ಹಾಳಾಗುತ್ತೆ. ಇತ್ಲಾಗ ನಮಗೆ ಸ್ಕ್ಯಾನ್ ಮಾಡಿದಾಗ ಅದೇನು ರಿಸಲ್ಟ್ ತೋರಿಸೋದಿಲ್ಲ, ಯಾಕೆಂದರೆ ಇಂಜೆಕ್ಷನ್ ಎಫೆಕ್ಟ್ ಇರಲ್ಲ. ಸೊ ಹಾಗಾಗಿ ಪರ್ಫೆಕ್ಟ್ ಮೇಂಟೈನ್ ಮಾಡುವಂಥದ್ದು ಕೋಲ್ಡ್ ಚೈನ್ ಸಿಸ್ಟಮ್ ಅಂತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಂದು ಇಂಜೆಕ್ಷನ್ ಕೊಡೋದ್ರಲ್ಲಿ ಆ ಥರ ಪ್ರತಿಯೊಂದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇದೆಲ್ಲ ಮಾಡಿದರೆ IUI ರಿಸಲ್ಟ್ ಬರುವಂತಹ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಪೇಷಂಟಲ್ಲಿ. ಎಸ್ ಮ್ಯಾಮ್, ಇನ್ನು ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೋಣ ಮ್ಯಾಮ್. ಓಕೆ, ಡಾಕ್ಟರ್ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾರೆ, ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕ್. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ವಿ, ಕರುನಾಡು ಸುವರ್ಣ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸ್ಪೇನ್ ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ CMR ಶ್ರೀನಾಥ್, ಸಮಾಜ ಸೇವಕರು ಹಾಗೂ JDS ಮುಖಂಡರು, ಕೋಲಾರ ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ CMR ಹರೀಶ್, ಯುವ ಹಾಗೂ JDS ಮುಖಂಡರು, ಕೋಲಾರ. ಭಾರತೀಯ ಪ್ರಜಾಪ್ರಭುತ್ವದ ಮಹಾಹಬ್ಬ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯ ದಿನದ ಶುಭಾಶಯಗಳು. ಶುಭ ಕೋರುವವರು MR ಗಿರೀಶ್, ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮುತ್ತಗದಹಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಕೃಷಿ ರೈತ ಬಂಧು ವೇದಿಕೆ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಸಮಾಜ ಸೇವಕರು, ಯುವ ಮುಖಂಡರು ಹಾಗೂ ಸೋಷಿಯಲ್ ವೆಲ್ಫೇರ್ ಆರ್ಗನೈಸೇಷನ್ ಅಧ್ಯಕ್ಷರಾದ ಪ್ರಶಾಂತ್ ಕಪ್ಸೆ ಅವರಿಂದ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಭರತನಾಡಿನ ಭಗೀರಥ, ಮಾಜಿ ಸಚಿವರು, ಕಾಗವಾಡ ತಾಲೂಕಿನ ಶಾಸಕ ಶ್ರೀಮಂತ ಪಾಟೀಲ್. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಸಿದ್ದಣ್ಣ ಪರಮೇಶ್ವರ್, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಸರಕಲ್ಲ. ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಜನತೆಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೇವೇಂದ್ರ ಲಮಾಣಿ, ನೆಲಗೋಲ್ ತಾಂಡ, ಗ್ರಾಮ ಪಂಚಾಯಿತಿ ಸದಸ್ಯ, ಹುಲ್ಲೂರು. ಸ್ನೇಹಜೀವಿ, ಯುವ ಉತ್ಸಾಹಿ, ಬಂಜಾರ ಜನಾಂಗದ ಯುವ ನಾಯಕ, ಕ್ರಿಯಾಶೀಲ ಯುವ ರಾಜಕಾರಣಿ, ಶಿರಹಟ್ಟಿ ಮತಕ್ಷೇತ್ರ. ಸಮಾಜ ಸೇವಕ, ದೀನದಲಿತರ ಕಣ್ಮಣಿ ಹಾಗೂ ಬಡವರ ಬಂಧು, ಅಂಗವಿಕಲರ ಹಾಗೂ ನಿರ್ಗತಿಕರ ಆಶಾಕಿರಣವಾದ ಶ್ರೀ ಸಂಜು ದೊಡ್ಡತೇಲೆ, ನಾಗಮಾರಪಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಇವರಿಂದ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಿದ್ದಯ್ಯ ಸ್ವಾಮಿ, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸುಣ್ಣದಕಲ್. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಗಿರಿಧರ್, ಅಧ್ಯಕ್ಷರು, ವಿದ್ಯಾರ್ಥಿ ಘಟಕ, ಜನತಾದಳ, ಮಾಗಡಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬೆಳಗಾವಿ ಜಿಲ್ಲೆಯ ನೂತನ ಯರಗಟ್ಟಿ ತಾಲೂಕಿನ ಯರಸರ್ವಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು. ನಾಡಿನ ಸಮಸ್ತ ಜನತೆಗೆ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬೆಳಗಾವಿ ಜಿಲ್ಲೆಯ ನೂತನ ಯರಗಟ್ಟಿ ತಾಲೂಕಿನ ಯರಸರ್ವಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿರೋ ಕೆನರಾ ಬ್ಯಾಂಕ್ ಶಾಖೆಯ ಮುಖ್ಯ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು. ಮಿರಾಕಲ್ ಟಚ್. ಬ್ರೇಕ್ ನಂತರ ಮತ್ತೆ ಸ್ವಾಗತ.
ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತ ಇದ್ರೆ, ಅಕಸ್ಮಾತ್ ನಿಮ್ಮಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕು ಅಂತ ಇದ್ರೆ, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ಡಾಕ್ಟರ್ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಇನ್ನು ಎಸ್ ಮ್ಯಾಮ್, ನಾವು ಮಾತನಾಡ್ತಾ ಇದ್ವಿ IUI ಟ್ರೀಟ್ಮೆಂಟ್ ಬಗ್ಗೆ. ಇನ್ನು ಕೌನ್ಸಿಲಿಂಗ್ ಯಾವ ಥರ ನೀವು ಮಾಡ್ತೀರಾ ಅಂತ, ಬಿಕಾಸ್ ಬೇರೆ ಡೋನರ್ಸ್ ಇಂದ ಅಕಸ್ಮಾತ್ ಏನಾದರೂ ನೀವು ಮಾಡುವಂತಹ ಸಿಚುಯೇಷನ್ ಬಂದಾಗ ಯಾವ ರೀತಿಯಾದಂತಹ ಪೇಷಂಟ್ಸ್ಗೆ ಅಥವಾ ಕಪಲ್ಸ್ಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಿ ಯಾವ ರೀತಿ ಕನ್ವಿನ್ಸ್ ಮಾಡ್ತೀವಿ, ಬಿಕಾಸ್ ಕೆಲವರು ಅಷ್ಟಾಗಿ ಒಪ್ಪಲ್ಲ ಈ ಥರದೊಂದು ಇದೆ ಅಂದರೆ. ಸೊ ನೀವು ಯಾವ ಥರ ಅವ್ರಿಗೆ ಕೌನ್ಸಿಲ್ ಮಾಡ್ತೀರಾ? ಏನೆಲ್ಲ ಸ್ಟ್ರಾಂಗ್ ಮೈಂಡ್ ಇರಬೇಕು ಅಥವಾ ಏನೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನಾವು ಡೋನರ್ IUIನೇ ಎಲ್ಲರಿಗೂ ಮಾಡಲ್ಲ, ಸೆಲ್ಫ್ IUIನೇ ಟ್ರೈ ಮಾಡೋದು ನಾವು ಆದಷ್ಟು. ಅಂದರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಓಕೆ ಇದೆ, ಅವರಿಂದನೇ ಪ್ರೆಗ್ನೆನ್ಸಿ ಆಗುತ್ತೆ ಅನ್ನಂಗಿದ್ರೆ ನಾವು ಅವ್ರದನ್ನೇ ಯೂಸ್ ಮಾಡ್ತೀವಿ. ಬಿಕಾಸ್ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಜೆನೆಟಿಕ್ ಪೇರೆಂಟ್ ಅವರೇ ಆಗಿರೋದ್ರಿಂದ ಅದು ತುಂಬ ಇಂಪಾರ್ಟೆಂಟು. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಸೆಲ್ಫ್ IUI ವರ್ಸಸ್ ಡೋನರ್ IUI. ಆದಷ್ಟು ನಾವು ಸೆಲ್ಫ್ ಸ್ಯಾಂಪಲನ್ನೇ ಟ್ರೈ ಮಾಡಬೇಕಾಗತ್ತೆ. ಯಾಕಂದರೆ ಈಕೆಗೆ ಪ್ರೆಗ್ನೆನ್ಸಿ ಆದರೆ ಆತನ ಹೆಂಡತಿಗೆ ಆಗ ಮೇಲದು ಕಾಂಟ್ರಿಬ್ಯೂಷನ್ ಒಂದೇ ಇರುತ್ತೆ, ದಟ್ ಈಸ್ ಅವ್ರದ್ದು ಸ್ಪರ್ಮ್ ಏನು ಕೊಟ್ಟಿರ್ತಾರೆ ಅದು. ಹೆಂಗಸರಲ್ಲಿ ಏನಾಗುತ್ತೆ, ಎರಡು ಥರದ್ದು ಎಫೆಕ್ಟ್ ಇರುತ್ತೆ, ಎರಡು ಥರದ ಕಾಂಟ್ರಿಬ್ಯೂಷನ್ ಇರುತ್ತೆ ಪ್ರೆಗ್ನೆನ್ಸಿಗೆ. ಒಂದು, ಅವರೇ ಎಗ್ ಕೊಟ್ಟಿರ್ತಾರೆ. ಅಕಸ್ಮಾತ್ ಅವ್ರ ಥರ ಎಗ್ ಇಲ್ಲ, ನಾವು ಬೇರೆ ಥರ ಟ್ರೀಟ್ಮೆಂಟ್ IVF ಆ ಥರ ಏನಾದರೂ ಮಾಡಿದ್ದೀವಿ ಅಂತಂದರೆ ಅವರ ಯೂಟ್ರಸ್ಸನ್ನಾದರೂ ಯೂಸ್ ಮಾಡಿರ್ತೀವಿ, ಒಂದೇ ಎಗ್ ಯೂಸ್ ಮಾಡಿರ್ತೀವಿ ಅಥವಾ ಯೂಟ್ರಸ್ ಯೂಸ್ ಮಾಡಿರ್ತೀವಿ, ಎರಡರಲ್ಲಿ ಒಂದು. ಸೊ ಆಕೆಯ ಕಾಂಟ್ರಿಬ್ಯೂಷನ್ 2 ಭಾಗ ಆದರೆ ಗಂಡಿನ ಕಾಂಟ್ರಿಬ್ಯೂಷನ್ 1 ಭಾಗ ಇರುತ್ತೆ. ಇದು ಫಸ್ಟ್ ಬೇಸಿಕ್ ಸ್ಟೆಪ್ಪು, ಇದು ಅರ್ಥ ಮಾಡ್ಕೊಳ್ಳಿ. ಇದು IUIಗೆ ಸಂಬಂಧಪಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಲೇಡೀಸಲ್ಲಿ ಎರಡರಲ್ಲಿ ಯಾವುದನ್ನಾದರೂ ಒಂದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಯೂಸ್ ಮಾಡ್ಕೊಂಡಿರುವಾಗ ಅವಳಿಗೆ ಸೆನ್ಸ್ ಆಫ್ ಬಿಲಾಂಗಿಂಗ್ ಬರುತ್ತೆ. ಅಂದರೆ ಒಂದೇ ಎಗ್ ಕೊಟ್ಟಿದ್ದೀನಿ, ಒಂದೇ ನಂದು ಯೂಟ್ರಸ್ನಲ್ಲಿ ಮಗು ಬೆಳೀತಾ ಇದೆ, ಸೊ ಅವಳು ನಂದು ಅನ್ನೋದನ್ನು ಎಕ್ಸೆಪ್ಟ್ ಮಾಡ್ತಾಳೆ. ಬಟ್ ಗಂಡಸರಲ್ಲಿ ಏನಾಗುತ್ತೆ, ಸ್ಪರ್ಮ್ ಒಂದೇ ಆಗಿರೋದ್ರಿಂದ ಅವರಲ್ಲಿ ಸ್ಪರ್ಮ್ ಇಲ್ಲ ಅಂತ ಇಟ್ಕೊಳ್ಳಿ, ಎಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅಥವಾ ತುಂಬ ಪುವರ್, ಬಹಳ ಕಳಪೆ ಮಟ್ಟದ ಕಳಪೆ ಕ್ವಾಲಿಟಿಯ ಸ್ಪರ್ಮ್ ಇದೆ ಅಂತಂದರೆ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ ಅಂತ ನಾವು ಡೋನರ್ ಸ್ಪರ್ಮ್ ಯೂಸ್ ಮಾಡಿದ್ವಿ ಅಂತಂದರೆ ಕೌನ್ಸೆಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈತ ಬೇರೆ ಯಾವ ಥರದಲ್ಲಿನೂ ಆಗ ಲೇಡೀಸಿಗೆ ಹೇಳಿದ ಹಾಗೆ ಬೇರೆ ಯಾವುದೇ ಥರದ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗೋದಿಲ್ಲ. ಸ್ಪರ್ಮ್ ಕೊಡಬೇಕಿತ್ತು, ಕೊಡೋಕ್ಕಾಗಲಿಲ್ಲ, ಬಿಕಾಸ್ ಅದರಿಂದ ಪ್ರೆಗ್ನೆನ್ಸಿ ಆಗಲಿಲ್ಲ, ಡೋನರ್ ತೊಗೊಂಡ್ವಿ ಅಂದಾಗ ಆ ಮಗುವಿನಲ್ಲಿ ಈತನ ರೋಲ್ ಏನೂ ಇರೋದಿಲ್ಲ. ಆ್ಯಸ್ ಎ ಜೆನೆಟಿಕ್ ಪೇರೆಂಟ್ ಯಾವ ರೋಲು ಇರೋದಿಲ್ಲ. ಸೊ ಅದರಿಂದ ಕೌನ್ಸಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಆ ಮಗು ಹುಟ್ಟಿದ ಮೇಲೆ ಡೋನರ್ ಸ್ಯಾಂಪಲ್ಲೇ ಆದರೂ ಕೂಡ ಡೋನರ್ ಅನಾನಿಮಸ್ ಆಗಿರ್ತಾನೆ. ಅರ್ಥಾತ್ ಡೋನರ್ನ ಐಡೆಂಟಿಟಿಯನ್ನು, ಅವರ ವಿವರಗಳನ್ನು ನಾವು ಗೌಪ್ಯವಾಗಿ ಇಡ್ತೀವಿ. ಡೋನರ್ ಯಾರು ಅನ್ನೋದನ್ನು ಕಪಲ್ಸಿಗೆ ತಿಳಿಸಲ್ಲ ಅಥವಾ ನಮಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಯಾವ ಕಪಲ್ ಆ ಮಗುವನ್ನು ಹೊತ್ಕೊಳ್ತಾರೋ, ಯಾವ ಲೇಡಿಗೆ ನಾವು ಆ ಸ್ಯಾಂಪಲ್ ಹಾಕ್ತೀವೋ ಆಕೆಯ ಗಂಡನೇ ಆ ಮಗುವಿನ ತಂದೆ ಆಗ್ತಾನೆ. ಇದು ಲೀಗಲಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ ಸ್ಪರ್ಮ್ ಸ್ಯಾಂಪಲ್ ನಾವು ಡೋನರಿಂದ ತಗೊಳ್ತೀವೋ, ಸೊ ಇದನ್ನು ನಾವು ಕೌನ್ಸಿಲ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟು. ಅವರಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರಿಗೂ ನಾವು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದರೆ, ಈಗ ಹೊಸ ART ಬಿಲ್ ಬಂದ ಮೇಲೆ, ದಟ್ ಈಸ್ ಜನವರಿ, ಈ ವಾರದಲ್ಲಿ ಬಂದಿರುವ ART ಬಿಲ್ ಪ್ರಕಾರ ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಅಂದರೆ ನಾವು ಯಾವುದೇ ಥರದ ದಾನಿಗಳಿಂದ, ಅಂಡಾಣು ದಾನಿ ಆಗಲಿ, ಸರೋಗೇಟ್ ಆಗಲಿ, ಈವನ್ ಸ್ಪರ್ಮ್ ಕೊಡುವವರು ಅರ್ಥಾತ್ ವೀರ್ಯಾಣು ದಾನಿಗಳಿಂದ ನಾವು ಸ್ಯಾಂಪಲ್ ತಗೊಳ್ಳೋದನ್ನು ಸದ್ಯಕ್ಕೆ ಹಾಲ್ಟ್ ಮಾಡಲಾಗಿದೆ. ನಾವು ಈಗ ಗವರ್ಮೆಂಟಿಂದ ಮತ್ತೆ ಹೊಸ ರೂಲ್ ಬರುವ ತನಕ ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಅರ್ಥಾತ್ ದಾನಿಗಳಿಂದ ಏನೇನು ಯೂಸ್ ಮಾಡ್ತೀವಿ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ ನಾವು. ಅಂದರೆ ಎಲ್ಲರೂ ಗವರ್ಮೆಂಟ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. 2ನೇ ವಿಷಯ. 3ನೇ ವಿಷಯ ಏನಂದರೆ, ನಾವು ಡೋನರಿಂದ ಸ್ಯಾಂಪಲ್ ತಗೊಳ್ಳುವಾಗಲೂ ಆ ಮನುಷ್ಯ ಅಂದರೆ ಯಾರು ಸ್ವೀಕರಿಸುತ್ತಾರಲ್ವ ಆ ಮನುಷ್ಯ ಅಥವಾ ಆಕೆಯ ಹೆಂಡತಿಯ ಬ್ಲಡ್ ಗ್ರೂಪಿಗೆ ಮ್ಯಾಚ್ ಆಗಬೇಕು. ಪ್ಲಸ್ ಆ ಲೇಡಿಯ ಯಜಮಾನರ ಮುಖ ಚಹರೆಗಳಿಗೆ ಮ್ಯಾಚ್ ಆಗುವಂತಹ, ಅಂದರೆ ಮುಖ ಚಹರೆಗೆ ಸಾಮ್ಯ ಇರುವಂತಹ ಡೋನರ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅರ್ಥಾತ್ ಅವರ ಬಣ್ಣ ತುಂಬ ಕಪ್ಪು ಬಣ್ಣ ಇತ್ತು ಅಂದರೆ ವ್ಯತ್ಯಾಸ ಆಗಿಬಿಡುತ್ತೆ. ಅರ್ಥಾತ್
ತುಂಬ ವ್ಯತ್ಯಾಸ ಇರಬಾರ್ದು ಅವರ ಫೀಚರ್ಸಲ್ಲಿ. ಮತ್ತು ಬ್ಲಡ್ ಗ್ರೂಪ್ ಇಬ್ಬರಲ್ಲಿ ಒಬ್ಬರ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುವಂಥ ತೊಗೊತೀವಿ. ವಿದ್ಯಾರ್ಹತೆ ಸ್ವಲ್ಪ ಸುಮಾರಾಗಿ ಅಟ್ಲೀಸ್ಟ್ ಡಿಗ್ರಿ ಮಾಡಿರುವಂಥ ಡೋನರ್ನ ತೊಗೋಬೇಕಾಗತ್ತೆ. ಮಾನಸಿಕ ಸ್ವಸ್ಥತೆ ಇರುವಂಥ ಡೋನರ್ನ ತೊಗೋಬೇಕಾಗತ್ತೆ. ಈ ಥರ ನಾವು ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಈ ಕಪ್ಪಲ್ಗೆ ಮ್ಯಾಚ್ ಆಗುವಂಥದ್ದನ್ನು ತೊಗೋಬೇಕಾಗತ್ತೆ. ಇದೆಲ್ಲ ನಾವು ಅವರಿಗೆ ಕೌನ್ಸಿಲಿಂಗ್ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಡೋನರ್ IUI ಮಾಡಿದಾಗ ನಾವು ಡೋನರ್ನೇನು ಮಾತಾಡಿಸೋ ಹಂಗಿಲ್ಲ, ಯಾಕಂದರೆ ಅವ್ರು ಸ್ಯಾಂಪಲ್ ಕೊಟ್ಟಿರ್ತಾರೆ, ಅದು ART ಬ್ಯಾಂಕಲ್ಲಿ ಶೇಖರಣೆ ಆಗಿರುತ್ತೆ. ಯೂಸ್ ಮಾಡಿಕೊಳ್ಳುವಂತಹ ಕಪಲ್, ಅದನ್ನು ಯಾರು ಪಡ್ಕೊಳ್ತಾರಲ್ಲ ಕಪಲ್ಲು, ಯಾರ ಹೆಂಡತಿಗೆ ನಾವು ಆ ಸ್ಯಾಂಪಲ್ನ ಒಳಗಡೆ ಹಾಕ್ತೀವೋ ಆ ದಂಪತಿಗಳಿಗೆ, ಅದನ್ನು ಸ್ವೀಕರಿಸುವಂತಹ ಅರ್ಥಾತ್ ಕಮಿಷನಿಂಗ್ ಕಪಲ್ಸಿಗೆ ನಾವು ಇದನ್ನು ಡೀಟೇಲ್ ಆಗಿ ಈಗ ನಾನು ಹೇಳಿದ್ದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಅವರು ಒಪ್ಕೊಂಡ ಮೇಲೆ ನಾವು ಆ ಸ್ಯಾಂಪಲ್ ಹಾಕೋದು. ಸೊ ಡೋನರ್ IUI ಮುಂಚೆ ಇಷ್ಟು ಕೌನ್ಸಿಲಿಂಗ್ ಆಗಬೇಕು. ಎಲ್ಲದರಲ್ಲಿ ಬಹಳ ಮುಖ್ಯವಾದ ಫ್ಯಾಕ್ಟ್ ಏನಂದರೆ, ಆ ಮಗುವಿನ ತಂದೆ ಅವನೇ ಆಗ್ತಾನೆ. ಆ ಮಗುವಿನ ಮುಂದಿನ ಎಲ್ಲ ಜವಾಬ್ದಾರಿಯು ಅವರದ್ದೇ ಆಗಿರುತ್ತೆ. ಎಜುಕೇಷನ್ ಆಗಿರ್ಬೋದು, ಅದು ಆಸರೆ ಕೊಡಿಸೋದಾಗ್ಬೋದು, ಒಂದು ನನ್ನ ಮಗು ಅಂತಲೇ ಸಂಪೂರ್ಣವಾಗಿ ಆ ಥರ ಆತ ನೋಡ್ಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ರಿಫ್ಯೂಸ್ ಮಾಡೋದು, ಇದು ನನ್ನ ಮಗು ಅಲ್ಲ, ನಂದು ರೋಲ್ ಏನೂ ಇರಲಿಲ್ಲ, ನಿನಗೆ ಹಾಗೆ ಬೇರೆಯವರಿಂದ ಪ್ರೆಗ್ನೆನ್ಸಿ ಆಯಿತು ಅಂತ ಬೇರೆ ಮದುವೆ ಮಾಡ್ಕೊಳ್ಳೋದು, ಆಕೆನ ರಿಫ್ಯೂಸ್ ಮಾಡೋದು, ಆ ಮಗುವನ್ನು ತನ್ನದಲ್ಲ ಅಂತ ಹೇಳೋದು, ದ್ವೇಷ ಭಾವ ಬೆಳೆಸ್ಕೊಳ್ಳೋದು, ಮನೆಯಲ್ಲಿ ಕಲಹ, ಈ ಥರದ್ದೆಲ್ಲ ಮಾಡೋ ಹಾಗಿಲ್ಲ. ಅವರ ಒಪ್ಪಿಗೆಯಿಂದನೇ ನಾವು ಹಾಕೋದು. ಅಲ್ಲದೆ ಕೆಲವು ಪೇಷಂಟ್ಸ್ ಬರ್ತಾರೆ, ಲೇಡೀಸು, ನಮ್ಮ ಹಸ್ಬೆಂಡಿಂದ ಆಗ್ತಾ ಇಲ್ಲ, ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲದ ಹಾಗೆ ಬೇರೆ ಸ್ಯಾಂಪಲ್ ಹಾಕಿ, ಇಂಥವೆಲ್ಲ ಏನೇನೋ ಹೇಳ್ತಾರೆ. ಈ ಅಡ್ಡಾದಿಡ್ಡಿ ವ್ಯವಹಾರ ಮಾಡೋಕ್ಕಾಗೋದಿಲ್ಲ. ಅವರ ಹಸ್ಬೆಂಡಿಗೆ ಇನ್ಫಾರ್ಮೇಷನ್ ಕೊಡಬೇಕು. ನಿಮ್ಮಿಂದ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನು ಹೇಳ್ತಾ ಇರೋದು. ಅಂಥ ಸಂದರ್ಭದಲ್ಲಿ ನಿಮ್ಮ ಸ್ಯಾಂಪಲ್ನಿಂದ ಆಗಲ್ಲ, ನಾವು ಡೋನರ್ ಸ್ಯಾಂಪಲ್ ತೊಗೊಬೇಕಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟೇ ಸ್ಯಾಂಪಲ್ ಹಾಕಬೇಕಾಗತ್ತೆ. ಸೊ ಡೋನರ್ IUI ಮುಂಚೆ ಇದಿಷ್ಟು ಕೌನ್ಸಿಲಿಂಗ್ ನಾವು ಮಾಡಬೇಕಾಗತ್ತೆ. ಮ್ಯಾಮ್ ಯೂಶುವಲ್ ಆಗಿ ಡೋನರ್ IUI ನೀವು ಮಾಡಬೇಕಾಗಿದ್ರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ, ಸೊ ಏನೋ ಡಿಫ್ರೆನ್ಸ್ ಇರುತ್ತೆ? ಹೌದು, ಡಿಫರೆನ್ಸ್ ಇರುತ್ತೆ. ಈಗ ಅವರ ಹಸ್ಬೆಂಡು ಏನು ಸ್ಯಾಂಪಲ್ ಕೊಡ್ತಾರೆ ಅದನ್ನು ಆದಷ್ಟು ನಾವು ಫ್ರೆಶ್ ಸ್ಯಾಂಪಲ್ ಕೇಳ್ತೀವಿ. ಬಿಕಾಸ್ ಫ್ರೆಶ್ ಸ್ಯಾಂಪಲಿಂದ ಸಕ್ಸಸ್ ಜಾಸ್ತಿ ಇರುತ್ತೆ. ಅಲ್ಲದೆ ಅವರು ಆ ಸ್ಯಾಂಪಲ್ನ ನಮ್ಮ ಲ್ಯಾಬಲ್ಲೇ ಕೊಡಬೇಕಾಗತ್ತೆ. ಯಾಕಂದರೆ ಐಡೆಂಟಿಟಿ ಮತ್ತು ಮಿಸ್ಮ್ಯಾಚ್ ಆಗಬಾರ್ದು. ಮನೆಯಿಂದ ಬೇರೆ ಸ್ಯಾಂಪಲ್ ತರೋದು ಈ ಥರ ಎಲ್ಲ ಆಗಬಾರ್ದು. ಮನೆಯಿಂದ ಸ್ಯಾಂಪಲ್ ತಂದರೆ ಎರಡು ಪ್ರಾಬ್ಲಮ್ ಆಗುತ್ತೆ. ಒಂದು ಪ್ರಾಬ್ಲಮ್ಮು ಐಡೆಂಟಿಟಿ, ಇನ್ಯಾರ್ದೋ ಸ್ಯಾಂಪಲ್ ತಂದಿರಬಹುದಲ್ವಾ, ಸೊ ಅದನ್ನು ಕೂಡ ನಾವು ಆ ಥರ ಆಗಬಾರದು. ಆ ಸಂದರ್ಭವೇ ಬರಬಾರ್ದು, ಆ ಸನ್ನಿವೇಶಕ್ಕೆ ನಾವು ಒಳಗಾಗಬಾರ್ದು. ಸೊ ಅವರು ಫ್ರೆಶ್ ಸ್ಯಾಂಪಲ್ ಕೊಡಬೇಕಾಗತ್ತೆ. ಇನ್ನೊಂದು ಏನಾಗುತ್ತೆ, ಮನೆಯಿಂದ ಸ್ಯಾಂಪಲ್ ತಂದರೆ ಎಷ್ಟೊಂದು ಸ್ಪರ್ಮ್ಗಳು ಹಾಳಾಗುತ್ತೆ. ಅವರು ಬರುವಾಗ ದಾರಿಯಲ್ಲಿ ಆ ಸಿಗ್ನಲಲ್ಲಿ ನಿಂತು ಮತ್ತೆ ಬರುವಾಗ ಒಂದು 20 ನಿಮಿಷ ಆದರೂ ಆಗುತ್ತೆ. ಆ ಸ್ಯಾಂಪಲ್ ಹಾಳಾಗಿ ಕ್ವಾಲಿಟಿ ಆಫ್ ದ ಸ್ಯಾಂಪಲ್ ಡಿಟೀರಿಯರೇಟ್ ಆಗುತ್ತೆ. ಸೊ ಈ ಎರಡು ಕಾರಣಕ್ಕೆ ಫ್ರೆಶ್ ಸ್ಯಾಂಪಲ್ ಕೇಳ್ತೀವಿ ಯಾರ ಹತ್ರ, ಅವ್ರದ್ದೇ ಸ್ವಂತ ಸ್ಯಾಂಪಲ್ ಕೊಡೋದಾದರೆ. ಅದಕ್ಕೂ ಡೋನರ್ IUIಗೂ ವ್ಯತ್ಯಾಸ ಇದೆ. ಡೋನರಲ್ಲಿ ನಾವು ಇಟ್ ಈಸ್ ಆಲ್ವೇಸ್ ಫ್ರೋಝನ್ ಸ್ಯಾಂಪಲ್ ತೊಗೋಬೇಕು. ಅಂದರೆ ಫ್ರೀಸ್ ಮಾಡಿರುವಂಥ ಸ್ಯಾಂಪಲ್, ಫ್ರೆಶ್ ಸ್ಯಾಂಪಲ್ನ ನಾವು ತಗೊಳ್ಳೋ ಹಾಗಿಲ್ಲ. ಯಾಕೆ ತಗೊಳ್ಳೋ ಹಾಗಿಲ್ಲ ಅಂದರೆ, ಡೋನರು ART ಬ್ಯಾಂಕಲ್ಲೇ ಸ್ಯಾಂಪಲ್ ಕೊಡಬೇಕು. ನಮ್ಮ ART ಸೆಂಟರಿಗೆ ಬಂದು ಸ್ಯಾಂಪಲ್ ಕೊಡೋ ಹಾಗಿಲ್ಲ. ಇದು ಅಗೇನ್ ಗವರ್ಮೆಂಟ್ ರೂಲ್ಸು. ART ಬ್ಯಾಂಕೇ ಬೇರೆ, ART ಸೆಂಟರೇ ಬೇರೆ. ಅವರು ART ಸೆಂಟ್ರಿಗೆ ಬಂದು ಕೊಡೋ ಹಾಗಿಲ್ಲ. ಸೊ ನಮ್ಮಲ್ಲಿ ಫ್ರೆಶ್ ಸ್ಯಾಂಪಲ್ ಆತ ಕೊಡೋ ಹಾಗಿಲ್ಲ, ART ಬ್ಯಾಂಕಲ್ಲಿ ಸ್ಯಾಂಪಲ್ ಕೊಡಬೇಕು. ಒಂದು. ಎರಡನೇದು, ಆತನ ಡೀಟೇಲ್ಸ್ ಬರೆಸ್ಕೊತಾರೆ, ಲೀಗಲ್ ಪೇಪರ್ಸ್ನಲ್ಲೇ ಅವ್ರದ್ದು ಬರೆಸ್ಕೊತಾರೆ. ನೀವು ಸ್ಯಾಂಪಲ್ನ ಹಿಂಗೆ ಫಾರ್ಮ್ನಲ್ಲಿ ಸೈನ್ ತೊಗೊಳ್ತಾರೆ. ಇನ್ನೊಂದು ಪ್ರಮುಖ ಕಾರಣ, ಫ್ರೀಸ್ ಆಗಿರುವಂಥ ಸ್ಯಾಂಪಲ್ ಯಾಕೆ ತೊಗೊಳ್ತೀವಿ ಅಂದರೆ, ಫ್ರೆಶ್ ಸ್ಯಾಂಪಲ್ ಆದರೆ ನಾವು ಈತನ ಬ್ಲಡ್ ಟೆಸ್ಟ್ ಮುಂಚೆನೇ ಮಾಡಿ ಅವ್ರಿಗೆ HIV ಇಲ್ಲ, HBsAg ಇಲ್ಲ, ಅಂದರೆ ಹೆಪಟೈಟಿಸ್ B ಇನ್ಫೆಕ್ಷನ್ ಇಲ್ಲ, ಆ ಥರದ ಯಾವುದೇ ಥರದ ನಿನಗೆ HCV ಕಾಯಿಲೆ ಇಲ್ಲ, ಇದೆಲ್ಲ ಕಾಯಿಲೆ ಇಲ್ಲ ಅಂತ ನಾವು ಈತನ ಟೆಸ್ಟ್ ನಾವು ಮುಂಚೆನೇ ಮಾಡಿ ಕನ್ಫರ್ಮ್ ಮಾಡಿರ್ತೀವಿ, ಯಾವುದು ಫ್ರೆಶ್ ಸ್ಯಾಂಪಲ್ ಆದರೆ. ವೆರಸ್ ಡೋನರ್ ಸ್ಯಾಂಪಲಲ್ಲಿ ಯಾವುದೋ ಡೋನರ್ದು ಸ್ಯಾಂಪಲ್ ಬಂದಾಗ ಅದರಲ್ಲಿ ಈ ಥರ ಕಾಯಿಲೆಗಳೆಲ್ಲ ಇಲ್ಲ ಅಂತ ನಮ್ಗೆ ಯಾವ ಥರ ಗೊತ್ತಿರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ನಾವು ಆ ಕಾಯಿಲೆಯನ್ನು ಆಕೆ ಕೊಡೋ ಹಾಗಿಲ್ಲ. ಆ ಸ್ಯಾಂಪಲಲ್ಲಿ, ಡೋನರ್ ಸ್ಯಾಂಪಲಲ್ಲಿ ಈ ಪರೀಕ್ಷೆಗಳನ್ನು ಮಾಡದೆ ನಾವು ಆಕೆಗೆ ಹಾಕಿದರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಯಾಕಂದರೆ HIV ಏಡ್ಸ್ ಕಾಯಿಲೆ ಇಲ್ಲದಾಕೆಗೆ, ನಾರ್ಮಲ್ ಇದ್ದಾಕೆಗೆ ಪ್ರೆಗ್ನೆನ್ಸಿ ಬೇಕು ಅಂತ ಬಂದಾಗ ನಾವು HIV ಕಾಯಿಲೆಯನ್ನು ಆಕೆಗೆ ನಾವು ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೂ
ಅದಕ್ಕೋಸ್ಕರ ಏನು ಮಾಡ್ತಾರೆ, ಡೋನರ್ ಸ್ಯಾಂಪಲ್ ಅವ್ರ ಸ್ಯಾಂಪಲ್ ಕೊಟ್ಟ ಮೇಲೆ ಅದನ್ನು 6 ತಿಂಗಳು ಸ್ಯಾಂಪಲ್ನ ಕ್ವಾರಂಟೈನಲ್ಲಿ ಇಡ್ತಾರೆ. 6 ತಿಂಗಳ ಮೇಲೆ ಸ್ಯಾಂಪಲ್ ಪರೀಕ್ಷೆ ಮಾಡಿ HIV, HbS-AG ಪ್ಲಸ್ HCV ಈ 3 ಕಾಯಿಲೆ ಇಲ್ಲ, ಇದು 3 ಮಾರಣಾಂತಿಕ ಕಾಯಿಲೆಗಳು. ಇದು ಈ ಥರ ಎಲ್ಲ ದೇಹದ ಸೆಕ್ರೀಷನ್, ಬಾಡಿ ಸೆಕ್ರೀಷನ್, ಎಕ್ಸಾಂಪಲ್ ಈ ಥರ ಸೆಮೆನ್ನು ಅಥವಾ ಬ್ಲಡ್ಡು ಇದರಿಂದ ಹರಡುವಂಥ ಕಾಯಿಲೆಗಳು ಇವೆಲ್ಲ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಅವರು ಸ್ಯಾಂಪಲ್ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫ್ರೀಸ್ ಮಾಡ್ತಾರೆ. ಸೊ ಈ ಎಲ್ಲ ಕಾರಣಕ್ಕೆ ಡೋನರ್ ಸ್ಯಾಂಪಲ್ಲು ಫ್ರೀಸ್ ಆಗಿದ್ದೇ ಬರುತ್ತೆ. ಅದು ಒಂದು ವಯಲಲ್ಲಿ ಬರುತ್ತೆ, ಅದರಲ್ಲಿ ನಂಬರ್ ಇರುತ್ತೆ. ಈಗ ಬ್ಲಡ್ ಬ್ಯಾಗ್ಗಳು ಹೇಗೆ ಬರುತ್ತೆ, ಬ್ಲಡ್ ಬ್ಯಾಂಕಿಂದ ಫ್ರೀಸ್ ಆಗಿರೋದನ್ನ ಮಾಡಿ, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದು ನಾನು ಹೇಳೋದು, ಫ್ರೀಸಲ್ಲ, ಮಾಡಿ ಅದು ಐಡೆಂಟಿಟಿ ಜೊತೆಗೆ ಹೇಗೆ ಬರುತ್ತೋ ಹಾಗೆ ಸಿಮೆನ್ ಸ್ಯಾಂಪಲ್ಲು ಕೂಡ ವಿತ್ ಲೇಬಲ್ ವಿತ್ ನಂಬರ್ ಬರುತ್ತೆ. ಯಾರು ಡೋನರು ಅನ್ನೋ ಹೆಸರುಗಳು ಅಥವಾ ಅವ್ರದ್ದು ಬೇರೆ ಡೀಟೇಲ್ಸ್, ಅಡ್ರೆಸ್ಸು, ಅದು ಇದು ಯಾವುದೂ ಬರೋದಿಲ್ಲ. ಸೊ ಇಷ್ಟು ಡೀಟೇಲ್ಸ್ ವಿತ್ ನಂಬರ್ ಬರುತ್ತೆ. ಅದನ್ನು ನಾವು ಮಾಡ್ತೀವಿ. ಫ್ರೀಸ್ ಆಗಿರೋ ಸ್ಯಾಂಪಲ್ ಮಾಡಬೇಕು, ಪ್ಲಸ್ ಅದನ್ನು ನಾವು ಮತ್ತೆ ವಾಶ್ ಮಾಡ್ತೀವಿ. ಬಿಕಾಸ್ ಕ್ರಯೋಪ್ರೆಸಿಪಿಟೆಂಟ್ಸ್ ಅಂತ ಹೇಳ್ತೀವಿ, ಅರ್ಥಾತ್ ಫ್ರೀಸ್ ಮಾಡೋದಕ್ಕೆ ಕೆಲವು ಏನು ಔಷಧಿ ಹಾಕಿರ್ತಾರೆ, ಅದರಿಂದನೂ ಕೂಡ ಒಂದೊಂದ್ಸತಿ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗುತ್ತೆ ಅಂತ ಸ್ಯಾಂಪಲ್ನ ಮಾಡಿಕೊಂಡು ನಾವು ಆ ಮಾಡಿದ ಸ್ಯಾಂಪಲನ್ನು ಮತ್ತೆ ವಾಶ್ ಮಾಡ್ತೀವಿ. ಸೊ ವಾಶ್ ಮಾಡಿ ಮತ್ತೆ ಅದನ್ನು ಉತ್ತಮ ಮಾಡಿ ಅದನ್ನು ಮತ್ತೆ ಪರಿಷ್ಕರಿಸಿ ಡೋನರ್ ಸ್ಯಾಂಪಲ್ ಆದರೂ ಕೂಡ. ಸೊ ಈ ಥರ ಎಲ್ಲ ವ್ಯತ್ಯಾಸಗಳಿರುತ್ತೆ. ಈ ಥರ ಮಾಡಿ ನಾವು ಅದನ್ನು ಆಕೆ ಒಳಗಡೆ ಹಾಕ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರದ್ದೇ ಸ್ವಂತ ಆದರೆ ಫ್ರೆಶ್ ಸ್ಯಾಂಪಲ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಹಸ್ಬೆಂಡ್ ಹ್ಯಾಸ್ ಗಾನ್ ಅಬ್ರಾಡ್. ಕೆಲವರಿಗೆ ಈಗ ರೈಟ್ ನಾವು ಒಂದು ಪೇಷಂಟ್ದು IUI ನಡೀತಾ ಇದೆ. ಆಕೆ ಯಜಮಾನರು ಈಗ ಒಂದು 3 months ಬ್ಯಾಕ್ ಸ್ಯಾಂಪಲ್ ಕೊಟ್ಬಿಟ್ಟು US ಹೋಗಿದ್ದಾರೆ. ಸೊ ಅವ್ರು ಹೇಳಿದ್ರು, ನಾನು ಇಲ್ಲದಾಗ ನಾನು ಬರೋದು ಇನ್ನೂ 1 ವರ್ಷ 2 ವರ್ಷ ಆಗುತ್ತೆ, ನಮ್ಮ ವೈಫ್ಗೆ ಪ್ರೆಗ್ನೆನ್ಸಿ ಆಗಬೇಕು, ಏನು ಮಾಡೋದು ಡಾಕ್ಟ್ರೇ? ಸೊ ವೈಫ್ ಇಲ್ಲೇ ಇದ್ದಾರೆ, ನಾವು ಹಸ್ಬೆಂಡ್ ಸ್ಯಾಂಪಲ್ ಫ್ರೀಸ್ ಮಾಡಿದ್ದೀವಿ 3 monthsಲ್ಲಿ. ಆ ಸ್ಯಾಂಪಲ್ನ ಈಗ ಈಕೆನ ರೆಡಿ ಮಾಡ್ತಾ ಇದ್ದೀವಿ. ಈಕೆಗೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಸ್ಕ್ಯಾನ್ ಮಾಡಿ ಈಕೆನ ರೆಡಿ ಮಾಡಿ ಆ ಫ್ರೀಸ್ ಆಗಿರೋ ಅವರ ಸ್ವಂತ ಸ್ಯಾಂಪಲ್ಲೇ, ಬಟ್ ಬಿಕಾಸ್ ಅವರ ಹಸ್ಬೆಂಡು ಇಲ್ಲಿಲ್ಲ, ಅವ್ರು ಬೇರೆ ದೇಶದಲ್ಲಿರೋ ಕಾರಣ ನಾವು ಫ್ರೀಸ್ ಮಾಡಿದ್ವಿ. ಅದನ್ನು ನಾವು ಮಾಡಿ ಆಕೆಗೆ ಯೂಸ್ ಮಾಡ್ತೀವಿ. ಬಟ್ ಅವ್ರ ಹಸ್ಬೆಂಡ್ ಇಲ್ಲೇ ಇದ್ದರೆ ಈ ನಮ್ಮ IUI ಟೈಮ್ನಲ್ಲಿ ಅವ್ರು ಬಂದು ಸ್ಯಾಂಪಲ್ ಕೊಡಲಿಕ್ಕಾದರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಆಲ್ವೇಸ್ ಅ ಫ್ರೆಶ್ IUI, ಅಂದರೆ ಫ್ರೆಶ್ ಸ್ಯಾಂಪಲ್ ಈಸ್ ಆಲ್ವೇಸ್ ಬೆಟರ್. ಡೋನರ್ ಸ್ಯಾಂಪಲ್ ಆದರೆ ಮಾತ್ರ ನಾವು ಡೋನರ್ ಸ್ಯಾಂಪಲಿಗೆ ಫ್ರೀಸ್ ಆಗಿರುವಂಥ ಸ್ಯಾಂಪಲ್ ಯೂಸ್ ಮಾಡ್ತೀವಿ. ಇದಕ್ಕೆ ಕಾರಣ ಆಲ್ರೆಡಿ ಹೇಳಿದ್ದೀವಿ. ಅದರ್ವೈಸ್ ಆಲ್ಮೋಸ್ಟ್ ಆಲ್ವೇಸ್ ಫ್ರೆಶ್ ಸ್ಯಾಂಪಲ್ಲು ಸ್ವಂತ ಸ್ಯಾಂಪಲ್ ಯೂಸ್ ಮಾಡೋದಾದರೆ. ಸೊ ಡೋನರ್ ಸ್ಯಾಂಪಲ್ಗೂ ಫ್ರೆಶ್ ಸ್ಯಾಂಪಲ್ಗೂ ವ್ಯತ್ಯಾಸ ಇದೆ. ಡೋನರ್ ಸ್ಯಾಂಪಲ್ ಬಂದಾಕ್ಷಣ ಅದನ್ನು ತೆಗೆದು ಆಕೆಗೆ ನಾವು ಹಾಕೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಪ್ರೊಸೀಜರ್ ಮಾಡಿ ಅದನ್ನು ನಾವು ಆದಷ್ಟು ಉತ್ತಮ ಮಟ್ಟಕ್ಕೆ ಮಾಡಿ ಆಕೆ ಒಳಗಡೆ ಬಿಡ್ತೀವಿ, ಡೋನರ್ ಸ್ಯಾಂಪಲ್ ಆದರೂ ಕೂಡ. ಮ್ಯಾಮ್, ಇನ್ನು ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಟೀಮ್ ಅಂತ? ಬಿಕಾಸ್ ಈ ಒಂದು ಪ್ರೊಸೀಜರ್ ಎಲ್ಲ ಇಷ್ಟು ದೊಡ್ಡ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು ಅಂದರೆ ಒಂದು ಒಳ್ಳೆ ಟೀಮ್ ಇರಬೇಕಾಗುತ್ತೆ. ಹೌದು ಹೌದು, ಯಾವ ರೀತಿ ಸಿಬ್ಬಂದಿಗಳು? ಖಂಡಿತ. ಒಂದು ನಾವು ಫಸ್ಟು ಇದನ್ನು ನಾನು ಮುಂಚೆನೂ ಹೇಳಿದ್ದೆ, ಬಟ್ ಇನ್ನೊಂದ್ಸತಿ ಹೇಳಬೇಕು ಅಂದರೆ ನಮ್ಮಲ್ಲಿ ಕೌನ್ಸಲರ್ ಇರ್ತಾರೆ. ಕೌನ್ಸಲರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ಸೈಕಲಾಜಿಕಲ್, ಎರಡನೇದು ಫೈನಾನ್ಷಿಯಲ್ ಕೌನ್ಸಿಲಿಂಗು. ನಾವು ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿರ್ತೀವಿ, ಅಂದರೆ ನೀವು ಈ ಥರ ಇಂಜೆಕ್ಷನ್ ತೊಗೊಬೇಕು, ಇಂಥ ದಿವಸ ಬರಬೇಕು, ನಾವು IUI ಅಂದರೆ ಏನು ಮಾಡ್ತೀವಿ, ನಿಮ್ಮ ಹಸ್ಬೆಂಡ್ ಸ್ಯಾಂಪಲ್ ತೊಗೊಂಡ್ಮೇಲೆ ಅದನ್ನು ಯಾವ ಥರ ಪ್ರೊಸೆಸ್ ಮಾಡ್ತೀವಿ, IUI ಪ್ರೊಸೀಜರಲ್ಲಿ ಏನು ಒಳಗೆ ಹಾಕ್ತೀವಿ, ಸ್ಯಾಂಪಲು ಹೇಗೆ ಹಾಕ್ತೀವಿ, ಇದನ್ನೆಲ್ಲ ನಾವು ಮೆಡಿಕಲ್ ಪಾರ್ಟ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಬಟ್ ಅವರಿಗೆ ಬೇರೆ ಸೈಕಲಾಜಿಕಲ್ ಆ್ಯಂಡ್ ಅವ್ರಿಗೆ ಫೈನಾನ್ಷಿಯಲ್ ಎರಡು ಥರನೂ ಕೌನ್ಸಲ್ ಮಾಡಬೇಕಾಗತ್ತೆ. ಸೊ ಕೌನ್ಸಲರ್ ಇರ್ತಾರೆ. ಆಮೇಲೆ ಸಿಸ್ಟರ್ಸ್ ಬೇಕು, ಯಾಕಂದರೆ ನಾವು ಸ್ಕ್ಯಾನ್ ಮಾಡ್ತೀವಿ. ಯೂಶ್ವಲಿ ನಾವು IUI ಮಾಡುವಂಥ ಡಾಕ್ಟ್ರೇ ಸ್ಕ್ಯಾನ್ ಮಾಡೋದ್ರಿಂದ ನಾವೇ ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನ್ ರೂಮಲ್ಲಿ. ಅಲ್ಲದೆ ನಮಗೆ ಅಸಿಸ್ಟೆಂಟ್ ಸಿಸ್ಟರ್ಗಳಿರ್ತಾರೆ ಇಂಜೆಕ್ಷನ್ ಕೊಡೋಕ್ಕೆ, ಸ್ಕ್ಯಾನ್ ಮಾಡುವಾಗ, ಈವನ್ IUI ಟ್ರೀಟ್ಮೆಂಟ್ ಮಾಡುವಾಗ. ಇದಲ್ಲದೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಇನ್ನೊಬ್ಬ ಮನುಷ್ಯ ಅಂತಂದರೆ ಆ್ಯಂಡ್ರಾಲಜಿ ಲ್ಯಾಬಲ್ಲಿ ವರ್ಕ್ ಮಾಡುವ ಟೆಕ್ನಿಷಿಯನ್ನು. ಆಗಲೇ ಹೇಳಿದ ಹಾಗೆ ಸೆಲ್ಫ್ ಸ್ಯಾಂಪಲ್ಲೇ ಆಗಲಿ ಡೋನರ್ ಸ್ಯಾಂಪಲ್ಲೇ ಆಗಲಿ ಅದನ್ನು ಪ್ರೊಸೆಸ್ ಮಾಡಬೇಕಾಗತ್ತೆ. ಅದು ಸ್ಯಾಂಪಲ್ನ ಗುಣಮಟ್ಟ ಯಾವ ಥರ ಇದೆ ನೋಡಿಕೊಂಡು ಅದಕ್ಕೆ ಪರಿಷ್ಕರಿಸಲಿಕ್ಕೆ, ಅರ್ಥಾತ್ ಸಿಮೆಂಟ್ ಪ್ರೊಸೆಸಿಂಗ್ ಮಾಡಲಿಕ್ಕೆ ಕೂಡ ಬೇರೆ ಬೇರೆ ಥರದ ವಿಧಾನಗಳಿದ್ದಾವೆ. ಎಲ್ಲರಿಗೂ ಒಂದೇ ಥರ ಪ್ರೊಸೆಸ್ ಮಾಡೋದಲ್ಲ, 3-4 ಥರದ ಪ್ರೊಸೀಜರ್ ಇದೆ. ಅದು ಇಂಥ ಸ್ಯಾಂಪಲಿಗೆ ಇಂಥ ಪ್ರೊಸೀಜರು ಅನ್ನೋದಿರುತ್ತೆ. ಇಟ್ ಈಸ್ ಹೈಲಿಯ
ಟೆಕ್ನಿಕಲ್ ಟರ್ಮ್. ಸೊ ಅವರು ಅದಕ್ಕೆ ತಕ್ಕನಾಗಿ ಮಾಡ್ಕೊಳ್ತಾರೆ. ಆ ಸ್ಯಾಂಪಲ್ನ ಅವರು ಈ ಥರ ಒಳ್ಳೆಯದು ಅನ್ನೋ ರೀತಿ ನೋಡಿಕೊಂಡು ಆ ಸ್ಯಾಂಪಲ್ಗೆ ತಕ್ಕನಾಗಿ ಆ ಥರ ಪ್ರೊಸೆಸ್ ಮಾಡಿ ಅದಕ್ಕೂ ಒಂದು 1.5 ಅವರ್ಸ್ ಮೇಲೆ ಕೆಲಸ ಇರುತ್ತೆ. ಆ್ಯಂಡ್ರಾಲಜಿ ಟೆಕ್ನಿಷಿಯನ್ದು ಕೆಲಸ ಇರುತ್ತೆ. ಅವರು ಆ ಸ್ಯಾಂಪಲ್ನ ಮತ್ತೆ ಇನ್ಕ್ಯೂಬೇಟ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡ್ತೀರಿ. ಈಗ ನೋಡಿ, ಆ ಸ್ಪರ್ಮ್ ಮೂವ್ಮೆಂಟ್ ನೀವು ಕಾಣಿಸ್ತಾ ಇದೆ ನಿಮಗೆ, ಹೆಂಗೆ ಸ್ಪರ್ಮ್ ಓಡಾಡ್ತಾ ಇದೆ ಅಂತ. ಆ ಥರ ಮೈಕ್ರೋಸ್ಕೋಪ್ ಅಡಿನಲ್ಲಿ ಅವ್ರು ಚೆಕ್ ಮಾಡಿದಾಗಲೂ ಆ ಥರ ಫಾರ್ವರ್ಡ್ ಮೂವ್ಮೆಂಟ್ ಆಫ್ ದ ಸ್ಪರ್ಮ್ ಚೆನ್ನಾಗಿದೆ ಅಂತ ಕನ್ಫರ್ಮ್ ಮಾಡಿ ಆ ಸ್ಯಾಂಪಲ್ನ ಇನ್ಕ್ಯೂಬೇಟ್ ಮಾಡಿ ಅದನ್ನೊಂದು 5 ನಿಮಿಷ ಇಟ್ಟು, ಅಂದರೆ ಅದು ಸೆಂಟ್ರಿಫ್ಯೂಜ್ ಅಂತ ಮಾಡಿರ್ತೀವಿ, ಅಂದರೆ ತಿರುಗಿಸಿರ್ತೀವಿ ಸ್ಯಾಂಪಲ್ನ ಸ್ಪರ್ಮ್ನ. ಅದಕ್ಕೆ ಇಟ್ ಶುಡ್ ಕಮ್ ಔಟ್ ಆಫ್ ದ ಶಾಕ್ ಅಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ರೆಸ್ಟಿಂಗ್ ಫೇಸ್ ಕೊಟ್ಬಿಟ್ಟು ಆಮೇಲೆ ನಮಗೆ ಆ ಸ್ಯಾಂಪಲು ನಮ್ಮ ಹತ್ರ ಬರುತ್ತೆ. ಆ್ಯಂಡ್ರಾಲಜಿ ಟೆಕ್ನಿಷಿಯನ್ನು ಆ ಹಸ್ಬೆಂಡನ್ನು ಹಿಡಿದು ಅವರ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ರೊಸೆಸ್ ಮಾಡುವಷ್ಟು ಅವರ ಕೆಲಸ. ಅವರು ಪ್ರೊಸೆಸ್ ಮಾಡಿದ ಸ್ಯಾಂಪಲನ್ನು ಆಕೆಯ ಗರ್ಭಕೋಶದ ಒಳಗಡೆ ಹಾಕೋದು ನಮ್ಮ ಕೆಲಸ. ಸೊ ಹಾಕೋ ಹೊತ್ತಿಗೆ ಮತ್ತೆ ನಮಗೆ ನರ್ಸ್ಗಳ ಹೆಲ್ಪ್ ಬೇಕಾಗತ್ತೆ. ನಾವು ಪೇಷಂಟ್ ಮಲಗಿಸ್ಬೇಕು, ಕರೆಕ್ಟಾದ IUI ಕ್ಯಾಥೆಟ್ರ್ ಕೊಡಬೇಕು, ಇನ್ಸ್ಟ್ರೂಮೆಂಟ್ಸ್ಗಳು ಕೊಡಬೇಕು. ಅದೆಲ್ಲ ಆಯಿತು ಅಂತಂದರೆ ನಾವು ಆ ಸ್ಯಾಂಪಲ್ನ ಒಳಗಡೆ ಹಾಕ್ತೀವಿ. ಸೊ IUI ಮಾಡುವಂಥವ್ರು ನಾವು, ಸ್ಕ್ಯಾನಿಂಗ್ ಮಾಡುವಂಥವ್ರು ನಾವು, ನಮಗೆ ಸಹಾಯ ಮಾಡುವಂಥ ಸಿಸ್ಟರ್ ಬೇಕು ಇಂಜೆಕ್ಷನ್ ಕೊಡೋಕ್ಕೆ, ಪ್ಲಸ್ ಪ್ರೊಸೀಜರ್ಗೆ ಹೆಲ್ಪ್ ಮಾಡೋಕ್ಕೆ. ಎಲ್ಲಕ್ಕಿಂತ ಮುಖ್ಯ ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ಅವರ ಕೆಲಸ. ಯಾಕಂದರೆ ಕಳಪೆ ಸ್ಯಾಂಪಲ್ನ ಉತ್ತಮ ಮಾಡೋದು ಅವ್ರ ಕೈಲಿದೆ, ಉತ್ತಮ ಸ್ಯಾಂಪಲ್ನ ಕಳಪೆ ಮಾಡೋದು ಅವ್ರ ಕೈನಲ್ಲಿದೆ. ಸೊ ಒಳ್ಳೆಯ ಟೆಕ್ನಿಷಿಯನ್ ಇಂಪಾರ್ಟೆಂಟು. ಮುಂಚೆ ಎಲ್ಲ ಪೇಷಂಟ್ಸಿಗೆ ರಿಸಲ್ಟ್ ಚೆನ್ನಾಗಿ ಕೊಟ್ಟಿರುವಂಥ ಆ್ಯಂಡ್ರಾಲಜಿ ಟೆಕ್ನಿಷಿಯನ್ ಇಂಪಾರ್ಟೆಂಟ್ ನಮಗೆ. ಸೊ ಟೀಮ್ ವರ್ಕ್ ಅಂದರೆ ನಮ್ಮ ಸಿಬ್ಬಂದಿ ವರ್ಗ ಇಷ್ಟು ಜನ ಇರ್ತಾರೆ. IUI ಮಾಡಬೇಕು ಅಂತಂದರೆ ನಮ್ಗೆ ಇಷ್ಟು ಜನದ ಸಹಾಯ ಬೇಕು. ಆ ಥರ ಟೀಮ್ ರೆಡಿಯಾಗಿರುತ್ತೆ ನಮ್ಮದು. ಎಸ್ ಮ್ಯಾಮ್, ಇನ್ನು IUI ಟ್ರೀಟ್ಮೆಂಟ್ ಇದನ್ನ ನೀವು ಮಾಡ್ತಾ ಇದ್ದೀರಾ? ಬಿಕಾಸ್ ಎಷ್ಟು 30 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಒಂದು IUI ಟ್ರೀಟ್ಮೆಂಟ್ ತುಂಬ ಕಾಮನ್ ಆಗಿರುತ್ತೆ ನಿಮಗೆ. ನೀವು ಅಂತಹದೊಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಯಾವುದಾದ್ರೂ ತುಂಬ ಚಾಲೆಂಜಿಂಗ್ ಅಂತ ಅನ್ಸಿದ್ರೆ ಅಥವಾ ತುಂಬ ಕಷ್ಟವಾಗಿದ್ದು ಅಟ್ ಎಂಡ್ ಆಫ್ ದ ಡೇ ಅದು ಸಕ್ಸಸ್ ಆಯಿತು, ಈ ಥರದೊಂದು ಅದರ ಒಂದು ಸಿಚುಯೇಷನ್? ಹೌದು, ಬೇಕಾದಷ್ಟು ಜನಕ್ಕೆ ಈ ಥರ ಆಗಿದೆ. ನಾವು ಫಸ್ಟ್ ಒಂದು ಮಾತು ನಾವು ಜಾಣತನದಿಂದ ಪೇಷಂಟ್ಸಿಗೆ ಹೇಳಬೇಕು. ಏನು ಹೇಳಬೇಕು ಅಂತಂದರೆ, ನೋಡಮ್ಮ, ನಾವು IUI ಟ್ರೀಟ್ಮೆಂಟ್ ಮಾಡ್ತೀವಿ. ನಾವು IUI ಟ್ರೀಟ್ಮೆಂಟ್ ಮಾಡಿ ಫೇಲ್ಯೂರ್ ಆದಮೇಲೆ ಮನೆಗೆ ಹೋದ ಮೇಲೆ ಕೂಡ ನಿನಗೆ ಪ್ರೆಗ್ನೆನ್ಸಿ ನೀವೇ ಟ್ರೈ ಮಾಡಿದಾಗ ಪ್ರೆಗ್ನೆನ್ಸಿ ಆಗಬಹುದು ಅನ್ನೋದನ್ನು ನಾವು ಹೇಳಬೇಕು. ಯಾಕಂದರೆ ಈ IUI ಟ್ರೀಟ್ಮೆಂಟ್ ಅನ್ನುವಾಗ ನಾವು ಆ ದೇಹವನ್ನು, ಅಂದರೆ ನಾವು ಆ ಎಗ್ಸ್ ಆಗಲಿ ಯೂಟ್ರಸ್ ಆಗಲಿ ನಾವು ಅದನ್ನು ಸ್ವಲ್ಪ ರೆಡಿ ಮಾಡ್ತೀವಿ, ಅದನ್ನು ನಾವು ಪರಿಷ್ಕರಿಸಿರ್ತೀವಿ, ಅದಕ್ಕೆ ಉತ್ತೇಜನ ಕೊಟ್ಟಿರ್ತೀವಿ. ಅರ್ಥಾತ್ ಎಗ್ ರಿಲೀಸ್ ಆಗೋ ಥರ ಸ್ಟಿಮ್ಯುಲೇಟ್ ಮಾಡಿರ್ತೀವಿ ಬಾಡಿನ. ಇದರ ಮೆಡಿಸಿನ್ಸ್ ಇಫೆಕ್ಟು, ಆ ಗರ್ಭಕೋಶ ರೆಡಿ ಆಗಲಿಕ್ಕೆ ಕೊಡುವಂಥ ಮೆಡಿಸಿನ್ಸ್ ಇಫೆಕ್ಟು, ಇವೆಲ್ಲ ಒಂದು 3 ರಿಂದ 6 ತಿಂಗಳು ಆ ದೇಹದಲ್ಲಿರುತ್ತೆ. ಸೊ ಆಕೆ ಜನವರಿನಲ್ಲಿ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ರೂ ಕೂಡ ಏಪ್ರಿಲ್ ಅಥವಾ ಮೇ ಆ ಥರ ಪ್ರೆಗ್ನೆನ್ಸಿ ಆಗಿ ಬರ್ಬೋದು. ಅವಾಗ ಅವ್ರೇನು ಅಂದ್ಕೊತಾರೆ, ನೋಡು ನಾನು ಮನೇಲಿ ಕೂತೇ ಪ್ರೆಗ್ನೆನ್ಸಿ ಆಯಿತು, ಡಾಕ್ಟ್ರ್ IUI ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳ್ತಾರೆ. ಸೊ ಅದು ಮೆಡಿಸಿನ್ಸ್ ಎಲ್ಲ ಕೊಟ್ಟಿರೋ ಇಫೆಕ್ಟು ಮತ್ತು ಸ್ವಲ್ಪ ದಿವಸ ದೇಹದಲ್ಲಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಪ್ರೆಗ್ನೆನ್ಸಿ ನಂತರ ಕೂಡ ಆಗ್ಬೋದು. ಬಟ್ ಅದು IUIದು ಆಫ್ಟರ್ ಇಫೆಕ್ಟ್ಸ್, ಅಂದರೆ ನಿಧಾನಕ್ಕೆ ಅದು ಇಫೆಕ್ಟ್ ತೋರಿಸುತ್ತೆ. ಅದಕ್ಕೆ ನಾವು ಜನವರಿನಲ್ಲೇ ವರ್ಕ್ ಮಾಡಿದರೂ ಕೂಡ ಆಕೆ ಮಾರ್ಚಲ್ಲಿ IUI ಮಾರ್ಚ್ ತಿಂಗಳಲ್ಲಿ ನಾವು ಮಾಡಿರಲ್ಲ, ಬಟ್ ಆಕೆ ಪ್ರೆಗ್ನೆನ್ಸಿ ಆಗಿ ಬರ್ಬೋದು. ಇದು ನಾವು ಹೇಳಿರ್ತೀವಿ. ಯಾಕಂದರೆ ಯಾವಾಗ ಗರ್ಭಕೋಶ ಇದೆಯೋ, ಓವರೀಸಲ್ಲಿ ಎಗ್ಸ್ ರಿಲೀಸ್ ಆಗುತ್ತೋ, ಯಾವಾಗ ಟ್ಯೂಬ್ಸ್ ನಾರ್ಮಲ್ ಇದೆಯೋ ಆ್ಯಂಡ್ ಸೆಮೆನ್ ರಿಪೋರ್ಟು ನಾರ್ಮಲ್ ಇದ್ದಾಗ ಯಾಕೆ ಪ್ರೆಗ್ನೆನ್ಸಿ ಆಗಬಾರ್ದು ಮನೆಯಲ್ಲಿ? ಸೊ ಆಗಲ್ಲ, ನಿಮಗೆ ನಮ್ಮ ಟ್ರೀಟ್ಮೆಂಟಿಂದನೇ ಆಗೋದು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಆಯಿತು. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ಒಂದು ಪೇಷಂಟು ನಾನು IUI 3 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟೆ, ಆಕೆಗೆ ಪ್ರೆಗ್ನೆನ್ಸಿ ಆಗಲಿಲ್ಲ. 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟೆ, ಕಂಟಿನ್ಯೂಸ್ ಆಗಿ 6 ಮಂತ್ಸ್ ತುಮಕೂರಿಂದ ಬರ್ತಿದ್ರು ಪೇಷಂಟು, ಕಂಟಿನ್ಯೂಸ್ ಆಗಿ 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರು. ಆಕೆಗೆ ಗರ್ಭಕೋಶದಲ್ಲಿ ಒಂದು ಫೈಬ್ರಾಯ್ಡ್ ಇತ್ತು, ಒಂದು 4 ಸೆಂಟಿಮೀಟ್ರ್ ಫೈಬ್ರಾಯ್ಡ್ ಇತ್ತು. ಆಕೆಗೆ ಹೇಳಿದೆ ನಾನು, ನೋಡಮ್ಮ 6 ತಿಂಗಳು ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ನಿಂಗೆ ಇನ್ನೂ ಆಗಿಲ್ಲ ಪ್ರೆಗ್ನೆನ್ಸಿ, ಐ ಥಿಂಕ್ ಯು ಶುಡ್. ಅವ್ರದ್ದು ಹಸ್ಬೆಂಡ್ ಸ್ಯಾಂಪಲ್ಲು ಕೂಡ ಚೆನ್ನಾಗಿರಲಿಲ್ಲ, ಡೋನರ್ ಸ್ಯಾಂಪಲ್ ಯೂಸ್ ಮಾಡ್ತಾ ಇದ್ವಿ. ದಿಸ್ ವಾಸ್ ಅರೌಂಡ್ 5-6 ವರ್ಷದ ಹಿಂದೆನೇ ಇರ್ಬೋದು. ಡೋನರ್ ಸ್ಯಾಂಪಲ್ ಯೂಸ್ ಮಾಡ್ತಾ ಇದ್ವಿ ಪ್ರತಿ ಸತಿನೂ, ಯಾಕೆಂದರೆ ಹಸ್ಬೆಂಡ್
ಸ್ಯಾಂಪಲ್ ಟೋಟಲಿ ಯೂಸ್ಲೆಸ್ ಇತ್ತು. ಸೊ ಡೋನರ್ ಸ್ಯಾಂಪಲ್ ತೊಗೊಂಡು ಆಕೆ IUI ಮಾಡ್ಕೊತಾ ಇದ್ಲು. 6 ತಿಂಗಳು ಟ್ರೈ ಮಾಡಿದ್ಲು. ವಿತ್ ದ್ಯಾಟ್ ಅಲ್ಲಿ ಫೈಬ್ರಾಯ್ಡ್ ಕೂಡ 4 ಸೆಂಟಿಮೀಟರ್ದು ಫೈಬ್ರಾಯ್ಡ್ ಇತ್ತು. ಸೊ ಆಕೆಗೆ ನಾನು ಹೇಳಿದೆ, ನಿನಗೆ 6 ತಿಂಗಳಾಯಿತು ಟ್ರೀಟ್ಮೆಂಟ್ ತೊಗೊಳಕ್ಕೆ ನೀನು ಶುರು ಮಾಡಿ, ಪ್ಲಸ್ ಫೈಬ್ರಾಯ್ಡ್ ಇದೆ, ನಾವು ಫೈಬ್ರಾಯ್ಡನ್ನು ತೆಗೆದುಬಿಟ್ಟು ಆಮೇಲೆ IVFಗೆ ಹೋಗೋಣ. ಯಾಕಂದರೆ ನಿನಗೂ ಏಜ್ ಆಯಿತು, ಡೋನರ್ ಸ್ಯಾಂಪಲ್ ಯೂಸ್ ಮಾಡ್ತಾ ಇದ್ದೀನಿ, 6 ತಿಂಗಳಿಂದ ಕರೆಕ್ಟಾಗಿ IUI ಮಾಡ್ತಾ ಇದ್ದೀನಿ, ಆದರೂ ನಿನಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ. ಬಟ್ ಆಕೆ ಒಪ್ಕೊಳ್ಳಿಲ್ಲ. ಅವಳು ಹೇಳಿದ್ಲು, ಇಲ್ಲ ಮೇಡಮ್ 6 ತಿಂಗಳು ಮಾಡಿದ್ದೀರಾ, ನನಗೆ ಭರವಸೆ ಇದೆ. ನಾನು ಆಗಲೇ ಹೇಳಿದ ಕೆಲವು ಪೇಷಂಟ್ಸು ಅವರು ಜಿದ್ದು ಹಿಡಿತಾರೆ, ಇಲ್ಲ ನೀವು ನನಗೆ IVFಲ್ಲಿ ಬೇಡ, IUIಯೇ ಟ್ರೀಟ್ಮೆಂಟ್ ಕೊಡಿ, ಇನ್ನೂ ಒಂದು 6 ತಿಂಗಳು ಕೊಡಿ, ನನಗೆ ಭರವಸೆ ಇದೆ, ನನಗೆ ಪ್ರೆಗ್ನೆನ್ಸಿ ಆಗುತ್ತೆ ಅಂತ. ಸೊ ಪೇಷಂಟ್ ಹೇಳಿದ್ನ ನಾವು ಫಾಲೋ ಮಾಡಬೇಕಾಗತ್ತೆ, ಜಸ್ಟ್ ಸಜೆಷನ್ ಕೊಡ್ಬೋದು ಹೊರತು ಬಟ್ ಅದೇ ಒಂದು ಫೈನಲ್ ಆಗಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಆ IUI ಮಾಡುವಾಗ ಅವಳು ಹೋಗಿ ಬಂದು ಮಾಡೋಕ್ಕಾಗಲ್ಲ. 1-2 ದಿವಸ ಪದೇ ಪದೇ ಕರೀತಿದ್ದೆ ಸ್ಕ್ಯಾನಿಂಗ್ ಅಂತಂದರೆ ಹಾಸ್ಪಿಟ್ಲಲ್ಲೇ ಉಳ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗೋಳು. ಆ ಥರ ಟ್ರೀಟ್ ಮಾಡಿ ಮತ್ತೆ 3 ತಿಂಗಳಾದಮೇಲೆ ಆಕೆಗೆ ಪ್ರೆಗ್ನೆನ್ಸಿನೂ ಆಯಿತು, ಡೆಲಿವರಿನೂ ಆಯಿತು. ವಿತ್ ಫೈಬ್ರಾಯ್ಡು ಹಾಗೇ ಇತ್ತು, ಈಗಲೂ ಫೈಬ್ರಾಯ್ಡ್ ಹಾಗೇ ಇದೆ. ಆಕೆಗೆ ಫೈಬ್ರಾಯ್ಡ್ ಇದ್ದು IUI 6 ಸತಿ ಆದರೂ ಕೂಡ ಆಕೆ ಮತ್ತೆ ಮಾಡಿಸ್ಕೊಂಡು 9ನೇ ತಿಂಗಳು 10ನೇ ತಿಂಗಳಿಗೋ ಏನೋ ಆಕೆಗೆ 10 ತಿಂಗಳ IUI ಮಾಡಿದ ಮೇಲೆ ಪ್ರೆಗ್ನೆನ್ಸಿ ಆಯಿತು, ಡೆಲಿವರಿನೂ ಆಯಿತು. ಮಗು ಬರ್ತಡೇದು, ಪ್ರತಿ ವರ್ಷದ ಬರ್ತಡೇದು ಫೋಟೋಸು ಎಲ್ಲ ನಮಗೆ ಇವತ್ತಿಗೂ ಕಳಿಸ್ತಾ ಇರ್ತಾರೆ. ಆಕೆ ನಮಗೆ ಬಹಳ ಖುಷಿ ಆಗುತ್ತೆ. ಬಟ್ ಇದನ್ನೇ ನಾವು ಟ್ರೀಟ್ಮೆಂಟು, ಇದು ಸರಿ ಟ್ರೀಟ್ಮೆಂಟು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಜಾಸ್ತಿ ಜನರಲ್ಲಿ ಯಾವ ಎಕ್ಸ್ಪೀರಿಯನ್ಸು ಅನ್ನೋದು ಹೇಳಬೇಕಾಗತ್ತೆ. ಎಲ್ಲೋ ಒಬ್ರಿಗೆ ಪ್ರೆಗ್ನೆನ್ಸಿ ಆಯಿತು ಅಂತ ಅದನ್ನು ಹೇಳೋಕ್ಕಾಗಲ್ಲ. ಇನ್ನೊಂದು ಪೇಷಂಟು, ಆಕೆಗೆ ಅಗೇನ್ ಅವ್ರದ್ದು ಹಸ್ಬೆಂಡ್ದು ರಿಪೋರ್ಟ್ ಸರಿ ಇರಲಿಲ್ಲ, ಡೋನರ್ ಸ್ಯಾಂಪಲ್ ತೊಗೊತಾ ಇದ್ವಿ. ಬಟ್ ಆಕೆಗೆ ಪ್ರೆಗ್ನೆನ್ಸಿ IUI 3 ಸತಿ ಮಾಡಿದ್ರೂ ಆಗಲಿಲ್ಲ, 4-5 ಸತಿ ಮಾಡಿದೆ ಆಗಲೂ ಆಗಲಿಲ್ಲ. ನೆಕ್ಸ್ಟು IVFಗೆ ತೊಗೊಂಡು ಹೋದೆ ಆಕೆನ, IVFು ಮಾಡಿದೆ ವಿತ್ ದ ಡೋನರ್ ಸ್ಯಾಂಪಲ್. ಹಸ್ಬೆಂಡ್ ಸ್ಯಾಂಪಲ್ ಚೆನ್ನಾಗಿರಲಿಲ್ಲ, ಸೊ ಡೋನರ್ ಸ್ಯಾಂಪಲ್ ತೊಗೊಂಡು IVF ಮಾಡಿದೆ. 2 ಸೈಕಲ್ IVFಲ್ಲೂ ಸಕ್ಸಸ್ ಆಗಲಿಲ್ಲ. ಮತ್ತೆ ನಾನು ಹೇಳಿದೆ IUI ಟ್ರೈ ಮಾಡೋಣ ಅಂತ. ಯಾಕಂದರೆ ಒಂದೊಂದು ಸತಿ ಆ ಥರ ಆಗುತ್ತೆ, ಇಂಥ ಎಕ್ಸಾಕ್ಟ್ ರೀಸನ್ ಇರೋದಿಲ್ಲ. ಆಕೆದೆಲ್ಲ ನಾರ್ಮಲ್ ಇತ್ತು ರಿಪೋರ್ಟ್ಸು. ಹಸ್ಬೆಂಡ್ದು ಪ್ರಾಬ್ಲಮ್ ಇದ್ದ ಕಾರಣ ನಮಗೆ ಟ್ರೀಟ್ಮೆಂಟ್ ಮಾಡಲೇಬೇಕಾಗಿತ್ತು. ಅವ್ರಿಗೂ IVFದು ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮತ್ತೆ IUIಗೆ ಬಂದ್ವಿ. ಯಾವುದಾದ್ರೂ ಒಂಥರದಲ್ಲಿ ಪ್ರೆಗ್ನೆನ್ಸಿ ಆಗಲಿ ಅನ್ನೋ ಆತಂಕ ಇರುತ್ತೆ ನೋಡಿ. ಸೊ IUIಯಿಂದ ಆಕೆಗೆ ಪ್ರೆಗ್ನೆನ್ಸಿ ಆಯಿತು, ಆ ಪ್ರೆಗ್ನೆನ್ಸಿನೂ ಆಯಿತು, ಡೆಲಿವರಿನೂ ಆಯಿತು. IUI ಮಾಡಿದ್ವಿ, 5-6 ಸತಿ ಮಾಡಿದ್ವಿ, ಆಗಲಿಲ್ಲ. IVFಗೆ ಹೋಗಿ 2 ಸೈಕಲ್ ಮುಗಿಸಿ ಮತ್ತೆ IUIಗೆ ಬಂದ್ವಿ. ಇದೆಲ್ಲರಿಗೂ ಆಗುವಂಥ ಕೇಸಲ್ಲ, ನಮಗೆ ಆ ಭಗವಂತನ ಸಹಕಾರನೂ ಬೇಕು ಆಕೆಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ನಮ್ಮ ಪ್ರಯತ್ನಗಳು ಈ ಥರ ಅಲ್ಲ ಆ ಥರ ಅಲ್ಲ, ಯಾವ ಥರ ಆದರೂ ಒಂಥರ ನಡೀತಲೇ ಇರುತ್ತೆ. ಒಟ್ಟಿನಲ್ಲೇ ಆಕೆಗೆ ಪ್ರೆಗ್ನೆನ್ಸಿ ಆಗಲಿ ಅನ್ನುವ ದೃಷ್ಟಿಯಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ಈ 2 ಕೇಸ್ ನನಗಿನ್ನೂ ನೆನಪಿದೆ. ಎಸ್ ಮ್ಯಾಮ್, ಬಿಕಾಸ್ ಸಾಕಷ್ಟು ಜನಕ್ಕೆ ತುಂಬ ಗೊಂದಲ ಇರುತ್ತೆ, ತುಂಬ ಮತ್ತೆ ಭಯ ಇರುತ್ತೆ, ಏನಪ್ಪ ಇದೊಂದು ಟ್ರೀಟ್ಮೆಂಟ್ ಅಂತ. ಬಿಕಾಸ್ ಯಾರಿಗೆ ಅದು ಯೂಶುವಲ್ ಆಗಿ ಅದು ಇದೊಂದು ಪ್ರೆಗ್ನೆನ್ಸಿ ವಿಷಯ ಬಂದರೆ ತುಂಬ ಖುಷಿ ಪಡುವಂಥ ವಿಷಯ, ಬಟ್ ಅದೇ ಅಟ್ ದ ಸೇಮ್ ಟೈಮ್ ಅಷ್ಟೇ ಭಯ ಕೂಡ ಇರುತ್ತೆ. ಸೊ ಇದನ್ನು ತುಂಬ ಈಸಿಯಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಪ್ರೊಸೀಜರ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ದಿನ. ಅಂದರೆ IUI ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಬಂಜತನಕ್ಕೆ ಫಸ್ಟ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋದು, ಫಸ್ಟ್ ಸ್ಟೆಪ್ ಏನಿರುತ್ತೆ ಅದು IUI. ಇದ್ರ ಬಗ್ಗೆ ಸಂಪೂರ್ಣವಾಗಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಯಾವುದೇ ರೀತಿಯಾದಂತಹ ಗೊಂದಲ ಇದ್ರೆ ಅಕಸ್ಮಾತ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡಿ ನೀವು ನಿಮ್ಮ ಗೊಂದಲಕ್ಕೆ ಒಂದು ಪರಿಹಾರವನ್ನು ತಿಳ್ಕೊಬಹುದು, ಅಥವಾ ನೀವು ಡಾಕ್ಟರ್ನ ನೇರವಾಗಿ ಕೂಡ ಭೇಟಿ ಆಗಬಹುದು. ನೀವು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅದರಲ್ಲಿ ನಮ್ಮ ಹಾಸ್ಪಿಟಲ್ ಅಡ್ರೆಸ್ ಕೂಡ ಇರುತ್ತೆ. ಎಸ್, ನೀವು ಕೂಡ ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ನೀವು ಪ್ರೋಗ್ರಾಮ್ ನೋಡೋ ಮೂಲಕ ಅಥವಾ ಕರೆಯನ್ನು ಮಾಡೋ ಮೂಲಕ ನಿಮ್ಮ ಒಂದು ಪರಿಹಾರಗಳಿಗೆ, ನಿಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು. ಎಸ್, ಇದರೊಂದಿಗೆ ಇವತ್ತು ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಕ್ ನ್ಯೂಸ್ ಕನ್ನಡ. ಧನ್ಯವಾದ. ಮಿರಾಕಲ್ ಟಚ್ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ವಿ, ಕನ್ನಡ ಸುವರ್ಣ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು.